ಓಂ ಗಣಾನಾನ್ತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾನ್ ಬ್ರಹ್ಮಣಸ್ಪತ ಆನಶೃಣ್ವನ್ನೋತಿಭಿಃ ಸೇದಸಾದನಂ ಶ್ರೀವಿಘ್ನೇಶ್ವರಾಯ ನಮಃ. ಓಂ ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರ್ಯವತೋ ಸಂಸರಸ್ವತ್ಯೈ ನಮಃ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನೇಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತಾ, ಸ್ನೇಹಿತರೆ, ಈ ವಾರ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ಗಳು, ಫಾಲೋವರ್ಸ್ಗಳು ಹುಟ್ಟುಹಬ್ಬ ಹಾಗೂ ವಿವಾಹ ವಾರ್ಷಿಕೋತ್ಸವವನ್ನೆಲ್ಲ ಈ ವಾರದಲ್ಲಿ ನೀವು ಆಚರಿಸಿಕೊಳ್ಳುತ್ತಾ ಇದ್ದೀರೋ ಅವರೆಲ್ಲರಿಗೂ ನಮ್ಮ ಚಾನಲ್ನ ಪರವಾಗಿ ಹೃತ್ಪೂರ್ವಕ ಶುಭ ಕಾಮನೆಗಳನ್ನು ಕೋರುತ್ತಾ, ಸ್ನೇಹಿತರೆ, ಯಾರೆಲ್ಲ ಇನ್ನೂ ಕೂಡ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗದೇ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಮ್ಮ ವಿಡಿಯೋವನ್ನು ನಿಮ್ಮ ಆಪ್ತರಿಗೆ, ಸ್ನೇಹಿತ ಮಿತ್ರರಿಗೆ, ಬಂಧುವರ್ಗದವರಿಗೆ ಶೇರ್ ಮಾಡಲು ಮರೆಯದಿರಿ. ಎಲ್ಲರಿಗೂ ಭಗವಂತ ಒಳ್ಳೆಯ ಆರೋಗ್ಯ, ಐಶ್ವರ್ಯ ಹಾಗೂ ಮಾನಸಿಕವಾದಂಥ ನೆಮ್ಮದಿಯನ್ನು ಸದಾಕಾಲ ಅನುಗ್ರಹಿಸಲಿ ಎಂದು ದೇವರ ಒಂದು ಚರಣಾರವಿಂದಗಳಲ್ಲಿ ಸ್ಮರಣೆಯನ್ನು ಮಾಡುತ್ತಾ, ಸ್ನೇಹಿತರೆ, ಏಪ್ರಿಲ್ 28ನೇ ತಾರೀಕಿನಿಂದ ಮೇ 4ರವರೆಗಿನ ವಾರದ ಫಲದ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮ ಎಲ್ಲರಿಗೂ ಸನ್ಮಂಗಲತೆಯನ್ನು ಅನುಗ್ರಹಿಸಲಿ ಎಂದು ದೇವರಲ್ಲಿ ಸ್ಮರಣೆಯನ್ನು ಮಾಡುತ್ತಾ ನಿಮ್ಮ ರಾಶಿಗಳ ಸಂಪೂರ್ಣ ಫಲವನ್ನು ತಿಳಿದುಕೊಳ್ಳಿ. ಸ್ನೇಹಿತರೆ, ನಮ್ಮ ಒಂದು ದೇವಾಲಯದಲ್ಲಿ ಎಲ್ಲ ಪೂಜಾ ಕಾರ್ಯಕ್ರಮಗಳನ್ನು ಹಾಗೂ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಥ ಎಲ್ಲ ಕಾರ್ಯಗಳನ್ನು ಮಾಡಿಕೊಡಲಾಗುವುದು. ಜಾತಕ ರಚನೆಯಾಗಿರಬಹುದು, ಪ್ರಶ್ನಾಚಿಂತನೆ ಹಾಗೂ ಎಲ್ಲ ಪೂಜಾ ಕಾರ್ಯಕ್ರಮಗಳನ್ನು ಸಹಿತ ಮಾಡಿಕೊಡಲಾಗುವುದು. ನಮ್ಮನ್ನು ಸಂಪರ್ಕಿಸಬಹುದು. ಸ್ನೇಹಿತರೆ, ಎಲ್ಲರಿಗೂ ಬಂದಂತಹ ಸಕಲ ಕಷ್ಟಗಳು, ತಾಪತ್ರಯಗಳು, ತೊಂದರೆಗಳು, ವಿಘ್ನಗಳು, ಅಡ್ಡಿ ಆತಂಕಗಳಿದ್ದಂತಲೂ ಅದನ್ನೆಲ್ಲ ಭಗವಂತ ದೂರೀಕರಿಸಿ ಈ ವಾರ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗಲಿ ಎಂದು ದೇವರ ಒಂದು ಚರಣಾರವಿಂದಗಳಲ್ಲಿ ಸ್ಮರಣೆಯನ್ನು ಮಾಡುತ್ತಾ, 12 ರಾಶಿಗಳ ಈ ವಾರದ ಫಲವನ್ನು ನೋಡೋಣ. ಮೊದಲಿಗೆ ಮೇಷರಾಶಿ. ಮೇಷ ರಾಶಿಯವರಿಗೆ ಈ ವಾರದ ಆರಂಭದಲ್ಲಿ ನೀವು ಒಳ್ಳೆಯ ಸುದ್ದಿ ಅಥವಾ ಒಂದು ಅಪೇಕ್ಷಿತ ಯಶಸ್ಸನ್ನು ಹೊಂದುವಂತಹ ಒಂದು ಪ್ರಾರಂಭದ ಕಾಲ ಇದು. ನಿಮಗೆ ಕುಟುಂಬದಲ್ಲಿ ಒಂದು ಸಂತೋಷದ ವಾತಾವರಣವನ್ನು ತಂದುಕೊಡಲಿದೆ. ಈ ಸಮಯದಲ್ಲಿ ನೀವು ಉತ್ತಮ ರೀತಿಯಲ್ಲಿ ಜವಾಬ್ದಾರಿಯುತ ಕೆಲಸವನ್ನು ಕಾರ್ಯಗತಗೊಳಿಸಲು ನಿಮಗೆ ಈ ವಾರ ಸಾಧ್ಯವಾಗಲಿದೆ. ನಿಮ್ಮ ಒಂದು ಕೆಲಸದ ಸ್ಥಳದಲ್ಲಿ ಹಿರಿಯರು ಮತ್ತು ಕಿರಿಯರಿಂದ ನೀವು ಸಂಪೂರ್ಣ ಒಂದು ಬೆಂಬಲವನ್ನು ಹೊಂದಲಿದ್ದೀರಿ. ಈ ಸಮಯದಲ್ಲಿ ವೃತ್ತಿ ಮತ್ತು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಮಾಡಿದ ಪ್ರಯಾಣಗಳು ಈ ವಾರ ನಿಮಗೆ ಶುಭ ಮತ್ತು ಪ್ರಯೋಜನಕಾರಿಯಾಗಿ ಬರಲಿದೆ. ಮೇಷ ರಾಶಿಯ ಈ ವಾರದ ಜನರಿಗೆ ಈ ವಾರ ಹೆಚ್ಚಿನ ಹಣವನ್ನು ನೀವು ಗಳಿಸಲಿದ್ದೀರಿ. ಖರ್ಚು ವೆಚ್ಚಗಳು ಸಹಿತ ಅತಿಯಾಗಿರುವಂತಹ ವಾರ. ಅತಿಯಾದ ಖರ್ಚು ಬಜೆಟ್ಗೆ ಅಡ್ಡಿಯಾಗಬಹುದು. ತುಂಬ ಹಣದ ವಿಚಾರದಲ್ಲಿ ಚಿಂತನಶೀಲರಾಗಿ ಖರ್ಚು ಮಾಡಿಕೊಳ್ಳುವುದು ಉತ್ತಮ. ಪ್ರಯೋಜನಕಾರಿಯಾಗಬಹುದು ಯಾವುದಾದ್ರೂ ಹಣದ ವಿಚಾರ. ಇಲ್ಲದಿದ್ದರೆ ತಿಂಗಳ ಈ ಕೊನೆಯಲ್ಲಿ ಹಣವನ್ನು ಸಾಲ ಪಡೆಯುವಂತಹ ಅಗತ್ಯ ಬರಬಹುದು. ವಾರದ ಒಂದು ಮಧ್ಯದಲ್ಲಿ ನೀವು ಸಾಲ ಮತ್ತು ಅನಾರೋಗ್ಯ ಎರಡನ್ನೂ ತಪ್ಪಿಸಿಕೊಳ್ಳುವುದು ಉತ್ತಮ. ಈ ಒಂದು ವಾರದಲ್ಲಿ ಕಾಲೋಚಿತ ರೋಗಗಳಿಂದ ಆದಷ್ಟು ದೂರವಿರುವುದು ಉತ್ತಮ. ಪ್ರೇಮ ಸಂಬಂಧಗಳು ಈ ವಾರ ಸಾಮಾನ್ಯವಾಗಿರಲಿದೆ. ವೈವಾಹಿಕ ಜೀವನವು ನಿಮಗೆ ಈ ವಾರ ಸಂತೋಷವನ್ನು ತಂದುಕೊಡಲಿದೆ. ಕುಟುಂಬದವರೊಂದಿಗೆ ಆದಷ್ಟು ಸಂತೋಷದ ಸಮಯವನ್ನು ಕಳೆಯುವ ಬಗ್ಗೆ ಅವಕಾಶಗಳು ಕೂಡಿ ಬರಲಿದೆ. ಅದನ್ನು ನೀವು ಸದುಪಯೋಗ ಮಾಡಿಕೊಳ್ಳುವುದು ಉತ್ತಮ. ಇನ್ನು ಈ ಮೇಷರಾಶಿಯ ಈ ವಾರದವರಿಗೆ ನಿಮಗೆ ಉದ್ಯೋಗದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿಗಳು, ಅಡೆತಡೆಗಳು ಬರಲಿದೆ. ಸ್ವಲ್ಪ ಜಾಗರೂಕತೆಯನ್ನು ಮಾಡಿಕೊಳ್ಳಬೇಕು. ಇನ್ನು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಜಾಗರೂಕತೆ ಮುಖ್ಯ. ದಾಂಪತ್ಯ ಜೀವನದಲ್ಲಿ ಸುಖ ಶಾಂತಿಗಳು ದೊರೆಯಲಿದೆ. ಮಕ್ಕಳಿಗೆ ವಿದ್ಯಾಕ್ಷೇತ್ರದಲ್ಲಿ ಮೇಷರಾಶಿಯವರಿಗೆ ಒಳ್ಳೆಯ ಯೋಗ ಫಲಗಳು ದೊರೆಯುವಂಥ ಒಂದು ವಾರ.
ಈ ವಾರ ಮಕ್ಕಳು ವಿದ್ಯೆಯಲ್ಲಿ ಹೆಚ್ಚಿನ ಶ್ರಮಪಟ್ಟು ವಿದ್ಯೆಯಲ್ಲಿ ತೊಡಗಿಕೊಳ್ಳಬೇಕು. ಕೃಷಿಕರಿಗಂತೂ ಈ ವಾರ ದೊಡ್ಡ ನಷ್ಟದ ಹೊರೆಯಾಗಲಿದೆ. ಆದಷ್ಟು ಕೃಷಿಕರು ಹಣದ ವ್ಯವಹಾರ ಹಾಗೂ ನಿಮ್ಮ ದಾಸ್ತಾನುಗಳ ಕೃಷಿಯಲ್ಲಿ ಬೆಳೆದಂಥ ವಸ್ತುಗಳ ವ್ಯಾಪಾರದಲ್ಲಿ ತುಂಬ ಎಚ್ಚರಿಕೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ಈ ವಾರ ಹಣಕಾಸಿನ ವ್ಯವಹಾರ ಮೇಷರಾಶಿಯವರಿಗೆ ಸಮಾಧಾನವನ್ನು ತಂದುಕೊಡಲಿದೆ. ಸ್ವಲ್ಪ ಮಟ್ಟಿನ ಹಣವು ಖರ್ಚು ಆಗಲಿದೆ, ಆದರೆ ಎಚ್ಚರಿಕೆಯಿಂದ ಮುಂದುವರಿಯುವುದು ಉತ್ತಮ. ಪ್ರಯಾಣದಲ್ಲಿ ಈ ವಾರ ನಿಮಗೆ ಯಾವುದೇ ದೊಡ್ಡ ವಿಪತ್ತುಗಳಿಲ್ಲದೆ ಸುಖ ಪ್ರಯಾಣ ಈ ವಾರ ನಿಮಗೆ ಪ್ರಾಪ್ತಿಯಾಗಲಿದೆ. ಈ ವಾರ ಮೇಷರಾಶಿಯ ರಾಜಕೀಯದ ವ್ಯಕ್ತಿಗಳಿಗೆ ಒಳ್ಳೆಯ ಯೋಗ ಫಲಗಳು ಪ್ರಾಪ್ತಿಯಾಗುವಂತಹ ವಾರ. ಹಾಗೂ ಮೇಷರಾಶಿಯವರಿಗೆ ಈ ವಾರ ವಿವಾಹದ ವಿಚಾರವಾಗಿ ಒಳ್ಳೆಯ ನೆಂಟಸ್ತಿಕೆಗಳು ಕೂಡಿ ಬರುವಂಥ ಸಾಧ್ಯತೆ ಇದೆ. ಇನ್ನು ಕ್ರೀಡಾಪಟುಗಳಿಗಂತೂ ಈ ವಾರ ಒಳ್ಳೆಯ ಯಶಸ್ಸು ತಂದುಕೊಡ್ತಕ್ಕಂಥ ವಾರ. ಮೇಷರಾಶಿಯವರು ಕ್ರೀಡೆಯಲ್ಲಿ ದೊಡ್ಡ ಸಾಧನೆಯನ್ನು ಮಾಡಲಿದ್ದೀರಿ ಮತ್ತು ಗೃಹದಲ್ಲೂ ಒಳ್ಳೆಯ ಕೆಲವು ಶುಭ ಕಾರ್ಯಗಳ ಬಗ್ಗೆ ಈ ವಾರ ನೀವು ಚಿಂತನೆಯನ್ನು ಮಾಡುವಂತಹ ವಾರ. ಇನ್ನು ಮೇಷರಾಶಿಯವರಿಗೆ ಈ ವಾರದಲ್ಲಿ ಬರತಕ್ಕಂತಹ ಎಲ್ಲ ನಿಮ್ಮ ಗ್ರಹಾಚಾರಗಳ ಪರಿಹಾರಕ್ಕಾಗಿ ಈ ವಾರ ನೀವು ತೊಗರಿ ಧಾನ್ಯವನ್ನು ಸ್ವಲ್ಪ ದಾನ ಮಾಡಿಕೊಳ್ಳಿ, ಹಾಗೂ ಗೋವಿಗೆ ಆಹಾರವನ್ನು ನೀಡಿ. ಮತ್ತು ಈ ವಾರದಲ್ಲಿ ನೀವು ಹೆಚ್ಚಿನ ಯೋಗಗಳಿಗಾಗಿ, ನಿಮ್ಮ ಇಷ್ಟಾರ್ಥಗಳ ಸಿದ್ಧಿಗಾಗಿ ಆದಷ್ಟು ಗಣಪತಿ ದೇವರ ಆರಾಧನೆ, ಗಣಪತಿ ದೇವರಿಗೆ ಈ ವಾರ ನೀವು ಸ್ವೀಟ್ಗಳನ್ನು ಅಥವಾ ಸಿಹಿ ತಿಂಡಿಗಳನ್ನು ಗಣಪತಿಗೆ ಅರ್ಪಣೆ ಮಾಡಿಕೊಳ್ಳಿ. ಇನ್ನು ಮೇಷರಾಶಿಯವರು ಈ ವಾರ ಆದಷ್ಟು ಗಣಪತಿ ಅಥರ್ವ ಶೀರ್ಷದಿಂದ ಅರ್ಚನೆಯನ್ನು ಮಾಡಿಸಿಕೊಳ್ಳಿ, ದೂರ್ವೆಯನ್ನು ಗಣಪತಿಗೆ ಸಮರ್ಪಣೆ ಮಾಡಿಕೊಳ್ಳಿ. ಇನ್ನು ಈ ವಾರದ ನಿಮ್ಮ ಅದೃಷ್ಟದ ಬಣ್ಣ ಕೆಂಪು ಬಣ್ಣ. ಈ ವಾರದ ನಿಮ್ಮ ಅದೃಷ್ಟದ ಸಂಖ್ಯೆ 4. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ವಾರ ಸಾಮಾನ್ಯವಾಗಿರುವಂತಹ ವಾರ, ಆದರೆ ನಿಮಗೆ ಈ ವಾರ ಪ್ರಗತಿಪರವಾಗಿರಲಿದೆ. ಉದ್ಯಮಿಗಳ ಕಳೆದು ಹೋದಂತಹ ಹಣವು ಅನಿರೀಕ್ಷಿತವಾಗಿ ವಾಪಸ್ಸು ನಿಮಗೆ ಸಿಗುವಂಥ ಯೋಗವಿದೆ. ಈ ಹಿಂದೆ ಮಾಡಿದ ಹೂಡಿಕೆಯಿಂದ ನೀವು ಅತಿ ಹೆಚ್ಚು ಲಾಭವನ್ನು ಹೊಂದುವಂಥ ವಾರ. ಪ್ರಭಾವಿ ವ್ಯಕ್ತಿಯ ಸಹಾಯದಿಂದ ವಿದ್ಯುತ್ ಮತ್ತು ಸರ್ಕಾರಕ್ಕೆ ಸಂಬಂಧಿಸಿದ ಸ್ಥಗಿತಗೊಂಡ ಕೆಲಸಗಳು ಈ ವಾರ ನಿಮಗೆ ಪೂರ್ಣಗೊಳ್ಳಲಿವೆ. ಆದರೂ ಈ ಸಮಯದಲ್ಲಿ ನಿಮ್ಮ ವ್ಯವಹಾರ ಅಥವಾ ಯಾವುದೇ ಯೋಜನೆಯಲ್ಲಿ ಹಣವನ್ನು ಹೂಡಿಕೆ ಮಾಡುವಾಗ ಬಹಳ ಜಾಗರೂಕರಾಗಿರುವುದು ಉತ್ತಮ. ಮತ್ತು ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಈ ವಾರ ನೀವು ಹಿತೈಷಿಗಳು ಅಥವಾ ತಜ್ಞರನ್ನು ಸಂಪರ್ಕಿಸಿಕೊಳ್ಳಿ. ಮರೆಯದೆ ಒಳ್ಳೆಯ ಸಲಹೆ ಸೂಚನೆಗಳನ್ನು ಪಡೆದುಕೊಂಡು ಈ ವಾರ ನೀವು ಮುಂದುವರಿಯುವುದು ಉತ್ತಮ. ಭೂ ನಿರ್ಮಾಣಕ್ಕೆ ಸಂಬಂಧಿಸಿದ ವಿವಾದದಲ್ಲಿ ತೀರ್ಪು ನಿಮ್ಮ ಪರವಾಗಿ ಬರಲಿದೆ. ಪಿತ್ರಾರ್ಜಿತ ಆಸ್ತಿ ವೃಷಭ ರಾಶಿಯವರಿಗೆ ಈ ವಾರದಲ್ಲಿ ಲಭಿಸುವಂತಹ ಹೆಚ್ಚಿನ ಯೋಗವಿದೆ. ವಾರದ ಮಧ್ಯದಲ್ಲಿ ವಿದೇಶದಲ್ಲಿ ವ್ಯವಹಾರ ಮಾಡಲು ಪ್ರಯತ್ನಿಸುವ ನಿಮಗೆ ಜನರ ಹಾದಿಯಲ್ಲಿ ಬರುವ ಅಡೆತಡೆಗಳು ದೂರವಾಗಲಿದೆ. ಈ ಸಮಯದಲ್ಲಿ ನೀವು ಧರ್ಮ ಅಥವಾ ಸಮಾಜಕ್ಕೆ ಸಂಬಂಧಿಸಿದ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಅವಕಾಶವನ್ನು ಹೊಂದುವಂಥ ವಾರ. ಸಮಾಜದಲ್ಲಿ ನಿಮಗೆ ಗೌರವಗಳು ಹೆಚ್ಚಾಗಲಿದೆ. ಅವಿವಾಹಿತರ ವಿವಾಹವನ್ನು ನಿಶ್ಚಯಗೊಳಿಸುವಂಥ ಯೋಗವಿದೆ. ಪ್ರೇಮ ಸಂಬಂಧಗಳು ಈ ವಾರ ಬಲಗೊಳ್ಳುವಂಥ ವಾರ. ಪ್ರೇಮ ವ್ಯವಹಾರಗಳು ಮದುವೆಗೆ ತಿರುಗಬಹುದು. ಸಂಗಾತಿಯೊಂದಿಗೆ ದೂರ ಅಥವಾ ಅಲ್ಪ ದೂರದ ಪ್ರಯಾಣದ ಯೋಗವಿದೆ. ಇನ್ನು ವೃಷಭ ರಾಶಿಯವರಿಗೆ ಈ ವಾರ ಉದ್ಯೋಗ ಕ್ಷೇತ್ರದಲ್ಲಿ ಯಶಸ್ಸು ದೊರಕುವಂಥ ವಾರ. ನೀವು ಉದ್ಯೋಗವನ್ನು ಬದಲಾವಣೆ ಮಾಡುವಂಥ ಯೋಗವನ್ನು ಈ ವಾರ ನೀವು ಹೊಂದಲಿದ್ದೀರಿ. ಇನ್ನು ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಮಾಡತಕ್ಕಂಥ ಕಾರ್ಯಗಳಲ್ಲಿ ಹಣದ ವಿಚಾರದಲ್ಲಿ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಹಣದ ವಿಚಾರದಲ್ಲಿ ಈ ವಾರ ಯಾರಿಗೂ ಸಾಲವನ್ನು ನೀಡಬೇಡಿ. ಇನ್ನು ವೃಷಭ ರಾಶಿಯವರ ಈ ವಾರ ನೀವು ಆರೋಗ್ಯದಲ್ಲಿ ಜಾಗರೂಕತೆಯನ್ನು ತಂದುಕೊಳ್ಳಬೇಕು. ಶೀತ ಕಫದಂತಹ ಅನಾರೋಗ್ಯಗಳು ನಿಮ್ಮನ್ನು ಬಾಧಿಸಲಿದೆ. ಯಾವುದೇ ದೊಡ್ಡ ಅನಾರೋಗ್ಯದ ಸಮಸ್ಯೆಗಳಿದ್ದಂತಲ್ಲಿ ಸರಿಯಾದ ಚಿಕಿತ್ಸೆಗಳನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ದಾಂಪತ್ಯಕ್ಕೆ ಸಂಬಂಧಪಟ್ಟಂತೆ ಈ ವಾರ ವೃಷಭ ರಾಶಿಯವರಿಗೆ ದಾಂಪತ್ಯ ಸುಖವಾಗಿರುವಂಥ ವಾರ. ಸಣ್ಣ ಪುಟ್ಟ ಮನಸ್ತಾಪಗಳು ಬಂದು ಹೋಗಲಿದೆ, ಚಿಂತೆ ಬೇಡ. ಇನ್ನು ವಿದ್ಯೆಗೆ ಸಂಬಂಧಪಟ್ಟಂತೆ ಮಕ್ಕಳು ವಿದ್ಯೆಯಲ್ಲಿ ತೊಡಗಿಕೊಳ್ಳಬೇಕು. ವಿದ್ಯೆಯಲ್ಲಿ ಸಣ್ಣ ಪುಟ್ಟ ಅಷ್ಟು ಚಿಂತನೆಯನ್ನು ಮಾಡದೆ ಮನಸ್ಸಿಗೇನೋ ಗೊಂದಲ ಉಂಟಾಗುವುದರಿಂದ ವಿದ್ಯೆಯಲ್ಲಿ ತೊಡಗಲಾಗದೇ ಇರಬಹುದು. ವಿದ್ಯಾರ್ಥಿಗಳು ಹೆಚ್ಚಿನ ಸಮಯವನ್ನು ವಿದ್ಯೆಗಾಗಿ ತೊಡಗಿಸಿಕೊಳ್ಳಿ. ಇನ್ನು ಕೃಷಿಗೆ ಸಂಬಂಧಪಟ್ಟಂತೆ ಈ ವಾರ ಕೃಷಿಕರಿಗೆ ಲಾಭ ದೊರಕುವಂಥ ವಾರ. ಹೂಡಿಕೆ ಮಾಡಿದಂಥ ಸಂಪತ್ತು
ಹೆಚ್ಚಿನ ಲಾಭವನ್ನು ಕೃಷಿಕರಿಗೆ ತಂದುಕೊಡಲಿದೆ. ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಪ್ರಯಾಣದಲ್ಲಿ ಶುಭ ಪ್ರಾಪ್ತಿಯಾಗುವಂಥ ವಾರ. ರಾಜಕೀಯದ ವ್ಯಕ್ತಿಗಳಿಗೆ ಒಳ್ಳೆಯ ಯೋಗಗಳು ಕೂಡಿ ಬರಲಿದೆ. ಮನಸ್ಸಿನ ಕೆಲವು ಇಷ್ಟಾರ್ಥಗಳು ರಾಜಕೀಯದ ವ್ಯಕ್ತಿಗಳಿಗೆ ನೆರವೇರುವಂಥ ವಾರ. ಪ್ರೇಮಿಗಳಿಗೆ ಯೋಗಗಳಿದೆ. ವಿವಾಹಕ್ಕೆ ಸಂಬಂಧಪಟ್ಟಂತೆ ಒಳ್ಳೆಯ ಶುಭ ಒಂದು ಸೂಚನೆಗಳನ್ನು ನೀವು ಪಡೆಯುವಂಥ ವಾರ. ಕ್ರೀಡಾಪಟುಗಳಿಗೆ, ವೃಷಭ ರಾಶಿಯವರಿಗೆ ಯೋಗ ಭಾಗ್ಯಗಳು ಕೂಡಿ ಬಂದು ಕ್ರೀಡೆಯಲ್ಲಿ ಸಾಧನೆ ಮಾಡುವಂಥ ಯೋಗವನ್ನು ಹೊಂದಲಿದ್ದೀರಿ. ಇನ್ನು ವೃಷಭ ರಾಶಿಯವರ ಈ ವಾರದ ನಿಮ್ಮ ಶುಭ ಬಣ್ಣ ಹಸಿರು ಬಣ್ಣ. ಇನ್ನು ವೃಷಭ ರಾಶಿಯವರ ಈ ವಾರದ ಅದೃಷ್ಟದ ಸಂಖ್ಯೆ 6. ಇನ್ನು ವೃಷಭ ರಾಶಿಯವರ ಈ ವಾರ ನಿಮಗೆ ಬರತಕ್ಕಂಥ ಎಲ್ಲ ಗ್ರಹಚಾರಗಳು, ತೊಂದರೆಗಳು, ತಾಪತ್ರಯಗಳು ಇವೆಲ್ಲ ದೂರವಾಗಲು ನವಗ್ರಹಗಳ ಆರಾಧನೆಯನ್ನು ಮಾಡಿಕೊಂಡು ವಿಶೇಷವಾಗಿ ಹುರುಳಿ ಧಾನ್ಯವನ್ನು ಆದಷ್ಟು ದಾನ ಮಾಡಿಕೊಳ್ಳುವುದು ಉತ್ತಮ. ಮತ್ತು ಈ ವಾರ ನೀವು ಆದಷ್ಟು ಶಿವದೇವರ ಆರಾಧನೆ, ರುದ್ರಾಭಿಷೇಕ, ಬಿಲ್ವಾರ್ಚನೆಗಳನ್ನು ಮಾಡಿಸಿಕೊಳ್ಳಿ. ಮತ್ತು ಈ ವಾರ ಶನಿದೇವರ ಪ್ರೀತ್ಯರ್ಥವಾಗಿ ಅರ್ಧ ಲೀಟರ್ ಸ್ವಲ್ಪ ಎಳ್ಳೆಣ್ಣೆಯನ್ನು ಈಶ್ವರ ದೇವರಿಗೆ ಸಮರ್ಪಣೆ ಮಾಡಿಕೊಳ್ಳುವುದರಿಂದ ಈ ವಾರ ನಿಮಗೆ ಬರತಕ್ಕಂತಹ ಸಮಸ್ತ ತೊಂದರೆಗಳು, ಕಷ್ಟ ನಷ್ಟ, ಗ್ರಹಚಾರಗಳಿಂದ ನೀವು ದೂರ ಹೊಂದಬಹುದು. ಅಭೀಷ್ಟಗಳು ಸಿದ್ಧಿಯಾಗಬಹುದು. ಮತ್ತು ಇಷ್ಟಾರ್ಥಗಳ ಸಿದ್ಧಿಗಾಗಿ ಸಾಧ್ಯವಿದ್ದಷ್ಟು ಶಿವದೇವರ ಆರಾಧನೆಯನ್ನು ತಪ್ಪದೆ ಈ ವಾರ ವೃಷಭ ರಾಶಿಯವರು ಮಾಡಿಕೊಂಡು ಬರುವುದು ಉತ್ತಮ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ವಾರ ಸ್ವಲ್ಪ ಕಾರ್ಯನಿರತವಾಗಿರತಕ್ಕಂಥ ವಾರ. ವಾರದ ಆರಂಭದಿಂದ ನೀವು ಕೆಲಸದ ಜವಾಬ್ದಾರಿಗಳಿಂದ ಹೊರೆಯನ್ನು ಹೊಂದುವಂಥ ವಾರ. ಇದು ನಿಮಗೆ ಮಾನಸಿಕ ಒತ್ತಡವನ್ನು ಉಂಟು ಮಾಡಲಿದೆ. ಅಂತಹ ಒಂದು ಪರಿಸ್ಥಿತಿಯಲ್ಲಿ ಯಾವುದೇ ಕೆಲಸವನ್ನು ಪೂರ್ಣಗೊಳಿಸುವಾಗ ತುಂಬ ತಾಳ್ಮೆಯನ್ನು ನೀವು ಕಾಪಾಡಿಕೊಳ್ಳುವುದು ಸೂಕ್ತ. ಈ ವಾರ ನಿಮ್ಮ ಮಾತು ಮತ್ತು ನಡವಳಿಕೆಯ ಮೇಲೆ ತುಂಬ ನಿಯಂತ್ರಣವನ್ನು ಕಾಪಾಡಿಕೊಳ್ಳಿ. ಯಾವುದೇ ಪರಿಸ್ಥಿತಿಯಲ್ಲಿ ನಿಮ್ಮ ತಾಳ್ಮೆಯನ್ನು ಕಳೆದುಕೊಳ್ಳಬೇಡಿ. ಇಲ್ಲದಿದ್ದರೆ ಮಾಡಿದ ಕೆಲಸವು ಹದಗೆಟ್ಟು ಹೋಗಬಹುದು. ನಿಮ್ಮ ಗುರಿಗಳಿಂದ ನಿಮ್ಮನ್ನು ಬೇರೆಡೆಗೆ ಸೆಳೆಯಲು ಪ್ರಯತ್ನಿಸುವ ಕೆಲಸದ ಸ್ಥಳದಲ್ಲಿ ಜನರ ಮಾತುಗಳಿಗೆ ನೀವು ಗಮನ ನೀಡದೇ ಇರುವುದು ಉತ್ತಮ. ಇನ್ನು ಉದ್ಯಮಗಳಿಗೆ ಮಿಥುನ ರಾಶಿಯವರಿಗೆ ಈ ವಾರದ ಮಧ್ಯದಲ್ಲಿ ಒಳ್ಳೆಯ ಹೆಚ್ಚು ಶುಭ ಫಲಗಳನ್ನು ಹೊಂದುವಂತಹ ಒಂದು ಯೋಗವಿದೆ. ಈ ಅವಧಿಯಲ್ಲಿ ನೀವು ವ್ಯವಹಾರದಲ್ಲಿ ಅಪೇಕ್ಷಿತ ಲಾಭವನ್ನು ಹೊಂದಲಿದ್ದೀರಿ. ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಪ್ರಯಾಣವು ಶುಭಕರವಾಗಿರಲಿದೆ. ಆರ್ಥಿಕ ವಿಷಯಗಳು ಕ್ರಮೇಣ ಈ ವಾರ ಪ್ರಗತಿ ಹೊಂದಲಿವೆ. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಅನಾರೋಗ್ಯದ ಸಮಸ್ಯೆಗಳು ನಿಮ್ಮನ್ನು ಬಾಧಿಸಲಿದೆ. ಮಿಥುನ ರಾಶಿಯವರು ಆರೋಗ್ಯದ ಕಡೆಗೆ ಈ ವಾರ ಹೆಚ್ಚಿನ ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಯಾವುದೇ ಸಣ್ಣ ಪುಟ್ಟ ಅನಾರೋಗ್ಯವಿದ್ದಲ್ಲೂ ಒಳ್ಳೆಯ ವೈದ್ಯರನ್ನು ಭೇಟಿ ಮಾಡಿ ಆರೋಗ್ಯವನ್ನು ಪರಿಶೀಲನೆ ಮಾಡಿಕೊಳ್ಳುವುದು ಉತ್ತಮ. ಇನ್ನು ಮಿಥುನ ರಾಶಿಯವರ ಈ ವಾರ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಯೋಗ ಭಾಗ್ಯಗಳನ್ನು ಹೊಂದುವಂಥ ವಾರ. ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಸಣ್ಣ ಪುಟ್ಟ ಅಡೆತಡೆಗಳು, ತೊಂದರೆಗಳು ಈ ವಾರ ನಿಮ್ಮನ್ನು ಬಾಧಿಸಲಿದೆ. ಸ್ವಲ್ಪ ಮಿಥುನ ರಾಶಿಯವರು ವಾರದ ಅಂತ್ಯದಲ್ಲಿ ವ್ಯಾಪಾರದಲ್ಲಿ ಹೆಚ್ಚಿನ ಜಾಗರೂಕತೆಯನ್ನು ತಂದುಕೊಳ್ಳಿ. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಅನಾರೋಗ್ಯಗಳು ನಿಮ್ಮನ್ನು ಬಾಧಿಸಲಿದೆ. ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟಂತೆ ಗಂಡ ಹೆಂಡತಿಯ ಮಧ್ಯೆ ಈ ವಾರ ಸಣ್ಣ ಪುಟ್ಟ ಮನಸ್ತಾಪಗಳು ಬರಲಿದೆ. ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಇನ್ನು ಮಿಥುನ ರಾಶಿಯವರ ಮಕ್ಕಳ ಅಂದರೆ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಮಿಥುನ ರಾಶಿಯ ವಿದ್ಯಾರ್ಥಿಗಳು ಈ ವಾರ ನೀವು ಹೆಚ್ಚಿನ ಸಮಯವನ್ನು ವಿದ್ಯೆಗಾಗಿ ಮೀಸಲಿಡಬೇಕು. ಬರತಕ್ಕಂಥ ಯಾವುದೇ ಪರೀಕ್ಷೆಗಳಿದ್ದಂತಲೂ ಮಿಥುನ ರಾಶಿಯವರು ಯಶಸ್ಸನ್ನು ಹೊಂದಲು ಪ್ರಯತ್ನವನ್ನು ಮಾಡಿ. ಇನ್ನು ಕೃಷಿಗೆ ಸಂಬಂಧಪಟ್ಟಂತೆ ಮಿಥುನ ರಾಶಿಯ ಕೃಷಿಕರಿಗೆ ಒಳ್ಳೆಯ ಯೋಗ ಭಾಗ್ಯಗಳು ಕೂಡಿ ಬರಲಿದೆ. ಬೆಳೆದಂಥ ಬೆಳೆಗಳಿಂದ ಹೆಚ್ಚಿನ ಲಾಭಗಳು ಕೃಷಿಕರಿಗೆ ಪ್ರಾಪ್ತಿಯಾಗಲಿದೆ. ಮಿಥುನ ರಾಶಿಯ ಕೃಷಿಕರಿಗೆ ಒಳ್ಳೆಯ ಯೋಗಗಳನ್ನು ಹೊಂದುವಂಥ ವಾರ. ಇನ್ನು ಮಿಥುನ ರಾಶಿಯವರ ಈ ವಾರ ನೀವು ಹಣಕಾಸಿಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಕೊಟ್ಟಂಥ ಸಾಲಗಳು ಹಿಂತಿರುಗಿ ಬರುವಂಥ ಸ್ವಲ್ಪ ಸಾಧ್ಯತೆಗಳಿದೆ. ದೇವರ ಸ್ಮರಣೆಯನ್ನು ತಪ್ಪದೇ ಮಾಡಿಕೊಳ್ಳಿ. ಈ ವಾರ ಮಿಥುನ ರಾಶಿಯವರ ಪ್ರಯಾಣ ಸುಖಕರವಾಗಿರಲಿದೆ. ಪ್ರಯಾಣ ನಿಮಗೆ ಶುಭವನ್ನು ತಂದುಕೊಡುವಂಥ ವಾರ. ರಾಜಕೀಯದ ವ್ಯಕ್ತಿಗಳಿಗೆ ಮಿಥುನ ರಾಶಿಯವರಿಗೆ ಇರತಕ್ಕಂತಹ ನಿಮ್ಮ ಮೇಲೆ ಇರತಕ್ಕಂಥ ಯಾವುದಾದ್ರೂ ಅಪವಾದಗಳು ದೂರವಾಗಲಿದೆ. ಮನಸ್ಸಿಗೆ ಒಂದು ಹಿತ ದೊರಕುವಂಥ ವಾರ. ಪ್ರೇಮಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಿಥುನ ರಾಶಿಯವರಿಗೆ ಈ ವಾರ ಪ್ರೇಮಿಗಳು ಸುಖವನ್ನು ಹೊಂದಲಿದ್ದೀರಿ.
ಒಳ್ಳೆಯ ಸಮಯವನ್ನು ಕಳೆಯುವಂಥ ವಾರ. ವಿವಾಹಕ್ಕೆ ಸಂಬಂಧಪಟ್ಟಂತೆ ಸಣ್ಣ ಪುಟ್ಟ ಅಡೆತಡೆಗಳು ಬರತಕ್ಕಂಥ ವಾರ. ಆದಷ್ಟು ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಕ್ರೀಡಾಪಟುಗಳಿಗೆ ಮಿಥುನ ರಾಶಿಯವರಿಗೆ ಈ ವಾರ ಸಣ್ಣ ಪುಟ್ಟ ಅಡೆತಡೆಗಳು, ತೊಂದರೆಗಳು ಬರಲಿದೆ. ಕ್ರೀಡೆಯಲ್ಲಿ ಸಣ್ಣ ಪುಟ್ಟ ಮನಸ್ಸಿಗೆ ನೋವು ತರಬಹುದು. ತುಂಬ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಮಿಥುನ ರಾಶಿಯವರಿಗೆ ಈ ವಾರ ನಿಮಗೆ ಶುಭವಾದಂಥ ಬಣ್ಣ ಗುಲಾಬಿ ಬಣ್ಣ. ಈ ವಾರದ ಮಿಥುನ ರಾಶಿಯವರ ನಿಮ್ಮ ಅದೃಷ್ಟದ ಸಂಖ್ಯೆ 1. ಇನ್ನು ಮಿಥುನ ರಾಶಿಯವರಿಗೆ ಈ ವಾರ ನಿಮಗೆ ಬರತಕ್ಕಂಥ ಎಲ್ಲ ಗ್ರಹಚಾರಗಳು, ತೊಂದರೆಗಳು, ತಾಪತ್ರಯಗಳು, ವಿಘ್ನ, ಅಡ್ಡಿ, ಆತಂಕಗಳೆಲ್ಲ ಪರಿಹಾರವಾಗಲು ನೀವೊಂದು ಕುಂಬಳಕಾಯಿಯನ್ನು ಈ ವಾರ ದಾನ ಮಾಡಿಕೊಳ್ಳಿ. ಮತ್ತು ಸಾಧ್ಯವಿದ್ದಲ್ಲಿ ಬಡವರಿಗೆ ಅನ್ನದಾನ, ವಸ್ತ್ರದಾನಗಳನ್ನು ಮಾಡಿಕೊಳ್ಳಿ. ಈ ವಾರ ನೀವು ನಿಮ್ಮ ಇಷ್ಟಾರ್ಥಗಳ ಒಂದು ಸಿದ್ಧಿಗಾಗಿ ಈ ವಾರ ಲಲಿತಾ ಸಹಸ್ರನಾಮ ಪಾರಾಯಣ, ದುರ್ಗೆಯ ಆರಾಧನೆ ಹಾಗೂ ದೇವಿಯ ಪ್ರಾರ್ಥನೆ ತಪ್ಪದೆ ಮಾಡಿಕೊಂಡು ಬಂದಲ್ಲಿ ಈ ವಾರ ನೀವು ಬರತಕ್ಕಂಥ ಕೆಲವು ಸಮಸ್ಯೆಗಳಿಂದ ದೂರ ಬಂದು ಒಳ್ಳೆಯ ಶುಭ ಫಲಗಳನ್ನು ಪಡೆಯಬಹುದು. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ವಾರದ ಆರಂಭದಲ್ಲಿ ಕುಟುಂಬಕ್ಕೆ ಸಂಬಂಧಿಸಿದ ಕೆಲವು ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗಬಹುದು. ಭೂ ನಿರ್ಮಾಣಕ್ಕೆ ಸಂಬಂಧಿಸಿದ ವಿವಾದಗಳು ನಿಮ್ಮ ತೊಂದರೆಗೆ ದೊಡ್ಡ ಕಾರಣವಾಗಬಹುದು. ಅಂತಹ ಒಂದು ವಿವಾದಗಳನ್ನು ನ್ಯಾಯಾಲಯಕ್ಕೆ ಕೊಂಡೊಯ್ಯುವ ಬದಲು ಪರಸ್ಪರ ಮಾತುಕತೆಯ ಮೂಲಕ ಈ ವಾರ ನೀವು ಕರ್ಕಾಟಕ ರಾಶಿಯವರು ಪರಿಹರಿಸಿಕೊಳ್ಳುವುದು ಉತ್ತಮ. ಪಿತ್ರಾರ್ಜಿತ ಆಸ್ತಿಯನ್ನು ಪಡೆದುಕೊಳ್ಳುವಲ್ಲಿ ಅಡೆತಡೆಗಳು ಬರಲಿದೆ. ಮಾಡುತ್ತಿರುವ ಕೆಲಸದಲ್ಲಿ ಹಠಾತ್ ಅಡಚಣೆಯಿಂದಾಗಿ ನೀವು ದುಃಖಿತರಾಗಲಿದ್ದೀರಿ. ಒಂದು ಸಮಯದಲ್ಲಿ ಗೊಂದಲದ ಸ್ಥಿತಿಯಲ್ಲಿ ಯಾವುದೇ ಪ್ರಮುಖ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ. ಉದ್ಯೋಗಕ್ಕಾಗಿ ಅಲೆದಾಡುವಂತಹ ಒಂದು ಸ್ಥಿತಿ ಬರಬಹುದು. ಸ್ವಲ್ಪ ಉದ್ಯೋಗದ ವಿಚಾರದಲ್ಲಿ ಸ್ವಲ್ಪ ಕಾಯುವಿಕೆ ಮುಖ್ಯ, ತಾಳ್ಮೆ ಅವಶ್ಯಕ. ವಾರದ ಒಂದು ಮಧ್ಯದಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿಯನ್ನು ಮಾಡಿಕೊಳ್ಳಿ. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗತಕ್ಕಂಥ ಒಂದು ವಾರದ ಮಧ್ಯದಲ್ಲಿ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಏರಿಳಿತಗಳಾಗಬಹುದು. ದೀರ್ಘಕಾಲದ ಕಾಯಿಲೆಯು ಹೊರಹೊಮ್ಮಿಕೆಯಿಂದಾಗಿ ನಿಮಗೆ ತೊಂದರೆಗೀಡಾಗಲಿದ್ದೀರಿ. ಆದರೂ ನೀವು ಈ ಸಮಯದಲ್ಲಿ ಉದ್ಯೋಗಿಗಳಿಗೆ ಸ್ವಲ್ಪ ಉದ್ಯೋಗದ ವಿಚಾರದಲ್ಲಿ ಸ್ವಲ್ಪ ಕಷ್ಟ ನಷ್ಟಗಳಿದ್ದಂತಲ್ಲಿ ಇದು ಪರಿಹಾರವಾಗಲಿದೆ. ಕೆಲಸದಲ್ಲಿ ನಡೆಯುತ್ತಿರುವ ತೊಂದರೆಗಳು ಕಡಿಮೆಯಾಗಲಿದೆ. ಹಿರಿಯರ ಒಂದು ಸಂಪೂರ್ಣ ಬೆಂಬಲ ನಿಮಗೆ ಪ್ರಾಪ್ತಿಯಾಗತಕ್ಕಂಥ ವಾರ. ಪ್ರೇಮದ ಸಂಬಂಧ ಈ ವಾರ ನಿಮಗೆ ಮಾಡಿಕೊಳ್ಳಲು ಒಳ್ಳೆಯ ಯೋಗವಿದೆ. ನಿಮ್ಮ ಸಂಗಾತಿಯ ಭಾವನೆಗಳು ಮತ್ತು ಒತ್ತಾಯಗಳನ್ನು ನಿರ್ಲಕ್ಷಿಸದೇ ಇರುವುದು ಉತ್ತಮ. ನಿಮ್ಮ ಸಂಗಾತಿಯ ಆರೋಗ್ಯದ ಬಗ್ಗೆ ನೀವು ಸ್ವಲ್ಪ ಚಿಂತಿತರಾಗಿರಬಹುದು ಮತ್ತು ಚಿಂತಿತರಾಗಿರುವುದು ಉತ್ತಮ. ಇನ್ನು ಕರ್ಕಾಟಕ ರಾಶಿಯವರು ಈ ವಾರ ನೀವು ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಸಣ್ಣ ಪುಟ್ಟ ಅಡೆತಡೆಗಳು ಬಂದರೂ ಅಂತಹ ಅಡೆತಡೆಗಳಿಂದ ದೂರ ಬರಲಿದ್ದೀರಿ. ಮತ್ತು ಹೆಚ್ಚಿನ ಒಂದು ಸಮಯದಲ್ಲಿ ಉದ್ಯೋಗವನ್ನು ಕಳೆದುಕೊಂಡು ಎಲ್ಲಿಯಾದರೂ ಉದ್ಯೋಗಕ್ಕಾಗಿ ಪರದಾಡುವಂಥ ಸ್ಥಿತಿ ಬರಬಹುದು. ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಇನ್ನು ವ್ಯಾಪಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಪಾರದ ವಿಚಾರದಲ್ಲಿ ಒಳ್ಳೆಯ ಯೋಗಗಳನ್ನು ಹೊಂದಲಿದ್ದೀರಿ. ವ್ಯಾಪಾರ ಮಾಡತಕ್ಕಂಥವರು ಸ್ವಲ್ಪ ಲಾಭವನ್ನು ಹೊಂದುವಂಥ ವಾರ. ಇನ್ನು ದಾಂಪತ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಣ್ಣ ಪುಟ್ಟ ಮನಸ್ತಾಪಗಳು ಬಂದು ದೂರವಾಗಲಿದೆ. ಆದರೆ ನೀವು ಅದನ್ನು ದೊಡ್ಡದು ಮಾಡದೆ ಪರಿಹಾರ ಮಾಡಿಕೊಂಡು ಅನ್ಯೋನ್ಯತೆಯನ್ನು ಕಾಪಾಡಿಕೊಳ್ಳುವುದು ಉತ್ತಮ. ಇನ್ನು ಕರ್ಕಾಟಕ ರಾಶಿಯವರಿಗೆ ಸ್ತ್ರೀಯರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ಕಾಟಕ ರಾಶಿಯ ಸ್ತ್ರೀಯರಿಗೆ ಈ ವಾರ ಸ್ವಲ್ಪ ಸಮಾಜದಲ್ಲಿ ಗೊಂದಲಗಳು, ಕಿರಿಕಿರಿಗಳು ಹಾಗೂ ನಿಮ್ಮ ಮನಸ್ಸಿಗೆ ಬೇಸರವಾಗುವಂಥ ಘಟನೆಗಳು ನಡೆಯಬಹುದು. ಸ್ತ್ರೀಯರು ಕರ್ಕಾಟಕ ರಾಶಿಯವರು ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಇನ್ನು ಕೃಷಿಗೆ ಸಂಬಂಧಪಟ್ಟಂತೆ ಕೃಷಿಕರು ಬೆಳೆದಂಥ ಬೆಳೆಗಳು ಈ ವಾರದಲ್ಲಿ ನಷ್ಟವಾಗಿ ಹೋಗಬಹುದು. ಆದಷ್ಟು ಕೃಷಿಕರು ಬೆಳೆದಂಥ ವಸ್ತುಗಳ ಬಗ್ಗೆ ಆ ಕೃಷಿಯ ವಸ್ತುಗಳ ಬಗ್ಗೆ ಹೆಚ್ಚಿನ ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಈ ವಾರ ಕರ್ಕಾಟಕ ರಾಶಿಯವರಿಗೆ ಪ್ರಯಾಣದಲ್ಲಿ ಸಣ್ಣ ಪುಟ್ಟ ಅಡೆತಡೆಗಳು ಬರಬಹುದು. ಎಚ್ಚರಿಕೆಯಿಂದ ಪ್ರಯಾಣ ಮಾಡಿಕೊಳ್ಳುವುದು ಉತ್ತಮ. ಈ ವಾರ ಪ್ರೇಮಿಗಳ ಜೀವನ ಸುಖವಾಗಿರಲಿದೆ. ರಾಜಕೀಯದ ವ್ಯಕ್ತಿಗಳಿಗೆ ಕರ್ಕಾಟಕ ರಾಶಿಯವರಿಗೆ ಯೋಗ ಭಾಗ್ಯಗಳು ಕೂಡಿ ಬಂದು ಸುಖವನ್ನು ಹೊಂದಲಿದ್ದೀರಿ. ಇನ್ನು ಪ್ರೇಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಖವಾಗಿರುವಂತಹ ಒಂದು ವಾರ. ವಿವಾಹಕ್ಕೆ ಸಂಬಂಧಪಟ್ಟಂತೆ ಸಣ್ಣ ಪುಟ್ಟ ಅಡೆತಡೆಗಳು ಬಂದರೂ ವಿವಾಹದ ಯೋಗಗಳು ಕೂಡಿ ಬರತಕ್ಕಂಥ ವಾರ. ಕ್ರೀಡಾಪಟುಗಳಿಗೆ ಕರ್ಕಾಟಕ ರಾಶಿಯವರಿಗೆ ಯೋಗಗಳಿದೆ. ಮನಸ್ಸಿನ ಕೆಲವು ಇಷ್ಟಾರ್ಥಗಳು ನೆರವೇರುವಂಥ ವಾರ. ಇನ್ನು ಕರ್ಕಾಟಕ
ರಾಶಿಯವರಿಗೆ ಈ ವಾರ ನಿಮಗೆ ಬರತಕ್ಕಂಥ ಎಲ್ಲ ಕಷ್ಟ ನಷ್ಟ ಗ್ರಹಚಾರಗಳು ತೊಂದರೆಗಳು ತಾಪತ್ರಯಗಳ ಪರಿಹಾರಕ್ಕಾಗಿ ಕರ್ಕಾಟಕ ರಾಶಿಯವರು ಬೆಳ್ತಿಗೆ ಅಕ್ಕಿಯನ್ನು ಯಾರಿಗಾದರೂ ದಾನ ಮಾಡಿಕೊಳ್ಳುವುದು ಉತ್ತಮ. ನಿಮ್ಮಿಂದ ಸಾಧ್ಯವಿದ್ದಷ್ಟನ್ನು ದಾನ ಮಾಡಿಕೊಳ್ಳಿ. ಬಡವರಿಗೆ ಅನ್ನದಾನ ವಸ್ತ್ರದಾನಗಳನ್ನು ಮಾಡಿಕೊಳ್ಳಿ. ಮತ್ತು ಈ ವಾರ ನೀವು ಶುಭ ಹೊಂದುವಂಥ ಬಣ್ಣ ಕಂದು ಬಣ್ಣ. ಇನ್ನು ಕರ್ಕಾಟಕ ರಾಶಿಯವರ ಈ ವಾರದ ಒಂದು ಅದೃಷ್ಟದ ಸಂಖ್ಯೆ 7. ಇನ್ನು ಕರ್ಕಾಟಕ ರಾಶಿಯವರ ಈ ವಾರ ನಿಮಗೆ ಬರತಕ್ಕಂಥ ದುಷ್ಟಾರಿಷ್ಟ ಫಲಗಳಿಂದ ದೂರವಾಗಿ ನಿಮ್ಮ ಮನಸ್ಸಿನ ಅಭೀಷ್ಟಗಳು ಕಾಮನೆಗಳು ಸಿದ್ಧಿಯಾಗಲು ಈ ವಾರ ನೀವು ಸಾಧ್ಯವಿದ್ದಷ್ಟು ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿಕೊಳ್ಳಿ. ನಿಮ್ಮ ಕುಲದೇವತಾ ಪ್ರಾರ್ಥನೆಯನ್ನು ತಪ್ಪದೇ ಮಾಡಿಕೊಳ್ಳುವುದು ಉತ್ತಮ. ಇನ್ನು ಸಿಂಹ ರಾಶಿಯವರಿಗೆ ಈ ವಾರ ತುಂಬ ಶುಭವಾಗಿರಲಿದೆ. ದೊಡ್ಡ ಯೋಜನೆಗೆ ಸೇರಲು ಬಹಳ ಸಮಯದಿಂದ ಕಾಯುತ್ತಿರುವವರ ಆಸೆ ಈ ವಾರ ನಿಮಗೆ ಈಡೇರುವಂಥ ವಾರ. ಪ್ರಭಾವಿ ವ್ಯಕ್ತಿಯ ಸಹಾಯದಿಂದ ದೀರ್ಘಕಾಲದಿಂದ ಸ್ಥಗಿತಗೊಂಡಿದ್ದಂಥ ಕೆಲವು ಕೆಲಸಗಳು ಪೂರ್ಣಗೊಳ್ಳಲಿವೆ. ನಿಮಗೆ ಸಾಕಷ್ಟು ಪರಿಹಾರಗಳನ್ನು ಈ ವಾರ ನೀವು ಪರಿಹಾರವನ್ನು ಹೊಂದಲಿದ್ದೀರಿ. ಕೆಲಸದ ಸ್ಥಳದಲ್ಲಿ ನಿಮ್ಮ ಕೆಲಸವನ್ನು ಮೇಲಧಿಕಾರಿಗಳು ಪ್ರಶಂಸಿಸುವಂಥ ವಾರ. ಹಿರಿಯರು ನಿಮಗೆ ದೊಡ್ಡ ಜವಾಬ್ದಾರಿಯನ್ನು ವಹಿಸುವಂಥ ಒಂದು ವಾರ. ವ್ಯವಹಾರವನ್ನು ಮುಂದುವರಿಸುವ ಯೋಜನೆಗಳು ಈ ವಾರ ನಿಮಗೆ ನನಸಾಗಲಿದೆ. ನೀವು ಸ್ವಲ್ಪ ಸಮಯದವರೆಗೆ ಆರೋಗ್ಯ ಸಮಸ್ಯೆಯೊಂದಿಗೆ ಹೋರಾಡುತ್ತಿದ್ದರೆ ಈ ವಾರ ನಿಮಗೆ ಆರೋಗ್ಯದಲ್ಲಿ ಸುಧಾರಣೆ ಚೇತರಿಕೆಯನ್ನು ನೋಡಲಿದ್ದೀರಿ. ಈ ವಾರ ಆರ್ಥಿಕ ವಿಷಯಗಳಲ್ಲಿ ನಿಧಾನಗತಿಯ ಪ್ರಗತಿ ಇರಲಿದೆ. ಸಿಂಹರಾಶಿಯವರಿಗೆ ಈ ವಾರ ಭೌತಿಕ ಸೌಕರ್ಯಗಳು ಮತ್ತು ಸಂಪನ್ಮೂಲಗಳು ಹೆಚ್ಚಾಗಿ ಪ್ರಾಪ್ತಿಯಾಗಲಿವೆ. ನೀವು ಬಹಳ ಸಮಯದಿಂದ ವಾಹನ ಖರೀದಿಸಲು ಯೋಚಿಸುತ್ತಿದ್ದರೆ ಸಿಂಹರಾಶಿಯವರಿಗೆ ಈ ವಾರ ಈ ಆಸೆ ಈಡೇರುವಂಥ ಸಾಧ್ಯತೆ ತುಂಬ ಜಾಸ್ತಿ ಇದೆ. ವಾರದ ಮಧ್ಯದಲ್ಲಿ ಧಾರ್ಮಿಕ ಸ್ಥಳಕ್ಕೆ ಭೇಟಿ ಮಾಡಲಿದ್ದೀರಿ. ಧಾರ್ಮಿಕ ಸ್ಥಳವನ್ನು ದೇವಾಲಯ ಕ್ಷೇತ್ರಗಳ ದರ್ಶನ ಇದನ್ನು ಮಾಡುವಂಥ ಒಂದು ಯೋಗವಿದೆ. ಪ್ರಯಾಣಿಸುವ ಹೆಚ್ಚಿನ ದೂರದ ಊರಿನ ಪ್ರಯಾಣ ಮಾಡುವಂಥ ಸಾಧ್ಯತೆಯೂ ಇದೆ. ಪ್ರೇಮ ಸಂಬಂಧಗಳು ಈ ವಾರ ಬಲವಾಗಲಿವೆ. ಸಂಗಾತಿಯೊಂದಿಗೆ ಉತ್ತಮ ಒಂದು ಸಮಯವನ್ನು ಹೊಂದಲಿದ್ದೀರಿ. ನಿಮ್ಮ ಸಂಗಾತಿಯೊಂದಿಗೆ ಸಂತೋಷದ ಕ್ಷಣಗಳನ್ನು ಕಳೆಯಲು ಒಳ್ಳೆಯ ಅವಕಾಶಗಳು ಕೂಡಿ ಬರಲಿವೆ. ಇನ್ನು ಈ ಸಿಂಹರಾಶಿಯವರಿಗೆ ನಿಮಗೆ ಈ ವಾರ ಬರತಕ್ಕಂಥ ಯಾವುದಾದರೂ ತೊಂದರೆಗಳು ಕಷ್ಟಗಳು ತಾಪತ್ರಯಗಳು ಅಥವಾ ಇನ್ಯಾವುದೇ ರೀತಿಯಾದಂಥ ವಿಪತ್ತುಗಳಿದ್ದಂತಲೂ ಅವೆಲ್ಲ ಪರಿಹಾರವಾಗಲು ಈ ವಾರ ನೀವೊಂದು ಸಣ್ಣ ತುಂಡು ಕಬ್ಬಿಣದ ವಸ್ತುವನ್ನು ಯಾರಿಗಾದರೂ ದಾನ ಮಾಡಿಕೊಳ್ಳಿ. ಮತ್ತು ಈ ವಾರ ನೀವು ಮನಸ್ಸಿನ ಒಂದು ಎಲ್ಲ ಅಭೀಷ್ಟಗಳ ಸಿದ್ಧಿಗಾಗಿ ಈ ವಾರ ನೀವು ಸಾಧ್ಯವಿದ್ದಷ್ಟು ಸುಬ್ರಹ್ಮಣ್ಯನ ಆರಾಧನೆ ಮತ್ತು ನಾಗದೇವರ ಪ್ರಾರ್ಥನೆಯನ್ನು ಈ ವಾರ ನೀವು ಜಾಸ್ತಿಯಾಗಿ ಮಾಡಿಕೊಂಡು ಬಂದಲ್ಲಿ ಶುಭ ಫಲಗಳನ್ನು ಹೊಂದಲಿದ್ದೀರಿ. ಅದರೊಂದಿಗೆ ನವಗ್ರಹ ಆರಾಧನೆಯು ಸಹಿತ ಸಿಂಹರಾಶಿಯವರಿಗೆ ಶುಭ ಫಲವನ್ನು ಕೊಡಲಿದೆ. ಇನ್ನು ಸಿಂಹರಾಶಿಯವರ ಈ ವಾರದ ನಿಮ್ಮ ಒಂದು ಅದೃಷ್ಟದ ಬಣ್ಣ ನೇರಳೆ ಬಣ್ಣ. ಈ ವಾರದ ನಿಮ್ಮ ಅದೃಷ್ಟದ ಸಂಖ್ಯೆ 2. ಕನ್ಯಾ ರಾಶಿಯವರಿಗೆ ಈ ವಾರದ ಆರಂಭದಲ್ಲಿ ತಮ್ಮ ಜೀವನದಲ್ಲಿ ಬಂದಂಥ ಪ್ರಮುಖ ನಕಾರಾತ್ಮಕ ಬದಲಾವಣೆಗಳನ್ನು ನೀವು ದೂರ ಮಾಡಲಿದ್ದೀರಿ. ನಿಮ್ಮ ಆದ್ಯತೆಯ ಸ್ಥಳಕ್ಕೆ ಉದ್ಯೋಗದಲ್ಲಿ ವರ್ಗಾವಣೆ ಸಿಗುವಂಥ ಕಾಲ ಬಯಕೆಯು ಈಡೇರುವಂಥ ವಾರ. ಉದ್ಯೋಗಿಗಳು ಅನಿರೀಕ್ಷಿತವಾಗಿ ಪ್ರಮುಖ ಒಂದು ಜವಾಬ್ದಾರಿಯನ್ನು ಈ ವಾರ ನೀವು ಪಡೆದುಕೊಳ್ಳಲಿದ್ದೀರಿ. ವಾರದ ಮಧ್ಯದಲ್ಲಿ ಯಾವುದೇ ವೃತ್ತಿ ಅಥವಾ ವ್ಯವಹಾರದ ಪ್ರಯಾಣವು ನಿಮಗೆ ಶುಭವನ್ನು ತಂದುಕೊಡಲಿದೆ. ಅಪೇಕ್ಷಿತ ಫಲಿತಾಂಶಗಳನ್ನು ಸಹ ನೀವು ಪಡೆಯುವಂಥ ವಾರ. ಕೆಲಸದ ಸ್ಥಳದಲ್ಲಿ ನಿಮ್ಮ ಬುದ್ಧಿವಂತಿಕೆ ಮತ್ತು ವಿವೇಚನೆಯಿಂದ ಎದುರಾಳಿಗಳ ನಡೆಗಳು ವಿಫಲವೆಂದು ನೀವು ಪಡೆದುಕೊಳ್ಳಲಿದ್ದೀರಿ ಮತ್ತು ಅದು ಸಾಧ್ಯವೂ ಆಗಲಿದೆ. ಉದ್ಯೋಗಸ್ಥರಿಗೆ ಹೆಚ್ಚುವರಿ ಆದಾಯದ ಮೂಲಗಳು ಈ ವಾರ ನಿಮಗೆ ಪ್ರಾಪ್ತಿಯಾಗಲಿದೆ ಮತ್ತು ನಿಮ್ಮ ಸಂಪತ್ತುಗಳು ವೃದ್ಧಿಯಾಗಲಿದೆ. ವಿದೇಶದಲ್ಲಿ ಕೆಲಸ ಮಾಡುವವರು ಈ ವಾರ ಅಪೇಕ್ಷಿತ ಪ್ರಯೋಜನಗಳನ್ನು ಪಡೆಯಲಿದ್ದೀರಿ. ಕೆಲಸಕ್ಕೆ ಸಂಬಂಧಿಸಿದಂತೆ ವಿದೇಶ ಪ್ರಯಾಣವು ನಿಮಗೆ ಹೆಚ್ಚಿನ ಒಂದು ಯೋಗವನ್ನು ತಂದುಕೊಡಲಿದೆ. ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಹೊರತುಪಡಿಸಿದರೆ ಈ ವಾರ ನಿಮ್ಮ ಆರೋಗ್ಯದಲ್ಲಿರ್ತಕ್ಕಂಥ ಏರುಪೇರಾದಂಥ ಯಾವುದಾದ್ರೂ ಸಮಸ್ಯೆಗಳಿದ್ದಂತಲ್ಲಿ ದೂರವಾಗಲಿದೆ. ನಿಮ್ಮ ಆಹಾರದ ಬಗ್ಗೆ ವಿಶೇಷ ಗಮನವನ್ನು ನೀವು ಕೊಡಬೇಕು. ನಿಮ್ಮ ದಿನಚರಿಯನ್ನು ಸರಿಯಾಗಿರಿಸಿಕೊಳ್ಳಿ ಮತ್ತು ಪರೀಕ್ಷೆಗಳು ಮತ್ತು ಸ್ಪರ್ಧೆಗಳಿಗೆ ಯಾವುದೇ
ರೀತಿಯಾದಂತಹ ತಯಾರಿ ನಡೆಸದೇ ಇರುವುದು ನಿಮಗೆ ವಿಫಲತೆಯಾಗಬಹುದು. ವಿದ್ಯಾರ್ಥಿಗಳು ತಮ್ಮ ಅಪೇಕ್ಷಿತ ಯಶಸ್ಸನ್ನು ಪಡೆಯಲು ಹೆಚ್ಚು ಶ್ರಮಿಸಬೇಕಾಗಲಿದೆ. ಪ್ರೇಮ ಸಂಬಂಧಗಳು ಈ ವಾರ ಸಾಮಾನ್ಯವಾಗಿರಲಿವೆ. ಜೀವನಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವಲ್ಲಿ ನಿಮ್ಮ ಸಂಗಾತಿಯ ಸಂಪೂರ್ಣ ಬೆಂಬಲವನ್ನು ನೀವು ಈ ವಾರ ಪಡೆದುಕೊಳ್ಳಲಿದ್ದೀರಿ. ಈ ವಾರ ಕನ್ಯಾ ರಾಶಿಯವರ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಒಂದು ನಿರ್ಧಾರ ನೀವು ತೆಗೆದುಕೊಳ್ಳುವಂಥ ವಾರ. ಆರೋಗ್ಯದ ವಿಚಾರದಲ್ಲಿ ಅನಾರೋಗ್ಯಗಳು ಬಂದು ನಿಮಗೆ ಸ್ವಲ್ಪ ಕಿರಿಕಿರಿಯಾಗಬಹುದು. ಆರೋಗ್ಯದ ಕಡೆಗೆ ಜಾಗರೂಕತೆ ಮುಖ್ಯ. ಈ ವಾರ ನಿಮ್ಮ ದಾಂಪತ್ಯ ಜೀವನ ಸಣ್ಣ ಪುಟ್ಟ ಒಂದು ಮನಸ್ತಾಪಗಳಿಂದ ಕೂಡಿರಲಿದೆ. ದಾಂಪತ್ಯ ಜೀವನದಲ್ಲಿ ಅನ್ಯೋನ್ಯತೆಯನ್ನು ಕಾಪಾಡಿಕೊಳ್ಳಲು ಈ ವಾರ ನೀವು ಹೆಚ್ಚಿನ ಸಮಯವನ್ನು ಅನ್ಯೋನ್ಯತೆಯಿಂದ ಕಾಪಾಡಿಕೊಳ್ಳುವುದು ಉತ್ತಮ. ವಿದ್ಯೆಗೆ ಸಂಬಂಧಪಟ್ಟಂತೆ ಮಕ್ಕಳು ವಿದ್ಯೆಯಲ್ಲಿ ಸಣ್ಣ ಪುಟ್ಟ ಅಡೆತಡೆಗಳನ್ನು ಹೊಂದಲಿದ್ದೀರಿ. ಹೆಚ್ಚಿನ ಸಮಯವನ್ನು ಮಕ್ಕಳು ಪರೀಕ್ಷೆಗಳಿಗೆ ಬರತಕ್ಕಂತಹ ಒಂದು ಪರೀಕ್ಷೆಗಳಲ್ಲಿ ಬರತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರಕ್ಕಾಗಿ ದೇವರ ಆರಾಧನೆಯನ್ನು ಮಾಡಿಕೊಳ್ಳಬೇಕು. ಕೃಷಿಕರಿಗೆ ಕನ್ಯಾ ರಾಶಿಯವರಿಗೆ ಈ ವಾರ ಒಳ್ಳೆಯ ಯೋಗ ಫಲಗಳು ಕೂಡಿ ಬಂದು ಬೆಳೆದಂಥ ಬೆಳೆಗಳಿಂದ ಕೃಷಿಕರು ಲಾಭವನ್ನು ಹೊಂದಲಿದ್ದೀರಿ. ಇನ್ನು ಕನ್ಯಾ ರಾಶಿಯವರ ಈ ವಾರದ ನಿಮ್ಮ ಹಣಕಾಸು ಯಥಾಸ್ಥಿತಿಯಲ್ಲಿರಲಿದೆ ಮತ್ತು ಪ್ರಯಾಣಕ್ಕೆ ಸಂಬಂಧಪಟ್ಟಂತೆ ಈ ವಾರ ಶುಭ ಒಂದು ಸುದ್ದಿಗಳನ್ನು ಪ್ರಯಾಣದಲ್ಲಿ ಪಡೆಯಲಿದ್ದೀರಿ. ರಾಜಕೀಯದ ವ್ಯಕ್ತಿಗಳಿಗೆ ಮುಖ್ಯವಾಗಿ ಕನ್ಯಾ ರಾಶಿಯವರಿಗೆ ಯೋಗ ಭಾಗ್ಯಗಳು ಕೂಡಿ ಬರತಕ್ಕಂಥ ವಾರ. ಪ್ರೇಮಿಗಳು ಸಮಾಧಾನವನ್ನು ಹೊಂದುವಂಥ ವಾರ. ವಿವಾಹಕ್ಕೆ ಸಂಬಂಧಪಟ್ಟಂತೆ ಸಣ್ಣ ಪುಟ್ಟ ಅಡೆತಡೆಗಳು ಬಂದು ವಿವಾಹದ ವಿಚಾರದಲ್ಲಿ ಸ್ವಲ್ಪ ಬೇಸರಗಳು, ಮನಸ್ಸಿಗೆ ದುಃಖಗಳಾಗಬಹುದು. ಮತ್ತು ಕ್ರೀಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕನ್ಯಾ ರಾಶಿಯವರು ಕ್ರೀಡೆಯಲ್ಲಿ ಸಣ್ಣ ಪುಟ್ಟ ಒಂದು ಮನಸ್ತಾಪಗಳಿಗೆ ಗುರಿಯಾಗಿ ಕ್ರೀಡೆಯಲ್ಲಿ ನೀವು ಹಿನ್ನಡೆಯನ್ನು ಅನುಭವಿಸುವಂಥ ವಾರ. ದೇವರ ಸ್ಮರಣೆಯನ್ನು ಮಾಡಿಕೊಂಡಲ್ಲಿ ಕ್ರೀಡೆಯಲ್ಲಿ ಯೋಗಗಳನ್ನು ಹೊಂದಲಿದ್ದೀರಿ. ಇನ್ನು ಈ ವಾರ ಕನ್ಯಾ ರಾಶಿಯವರ ಒಂದು ಶುಭ ಬಣ್ಣ ಕಂದು ಬಣ್ಣ. ಈ ವಾರದ ಕನ್ಯಾ ರಾಶಿಯವರ ಒಂದು ಅದೃಷ್ಟದ ಸಂಖ್ಯೆ 9. ಇನ್ನು ಕನ್ಯಾ ರಾಶಿಯವರ ಈ ವಾರ ನಿಮಗೆ ಬರತಕ್ಕಂಥ ಎಲ್ಲ ಕಷ್ಟಗಳು, ತೊಂದರೆಗಳು, ತಾಪತ್ರಯಗಳು, ಇದು ಯಾವುದೇ ರೀತಿಯಾದಂಥ ವಿಪತ್ತುಗಳಿದ್ದಂತಲೂ ಅವೆಲ್ಲ ಪರಿಹಾರವಾಗಲು ಈ ವಾರ ನೀವು ಕಲ್ಲು ಉಪ್ಪನ್ನು ಸಾಧ್ಯವಿದ್ದಷ್ಟು ಕಲ್ಲು ಉಪ್ಪನ್ನು ದಾನ ಮಾಡಿಕೊಳ್ಳಿ. ಮತ್ತು ಬಡವರಿಗೆ ಯಾರಿಗಾದರೂ ಅನ್ನದಾನವನ್ನು ಮಾಡಿ, ವಸ್ತ್ರದಾನಗಳನ್ನು ಮಾಡಿಕೊಳ್ಳಿ, ಕ್ಷೇತ್ರಗಳ ದರ್ಶನವನ್ನು ಮಾಡಿ. ಮತ್ತು ಈ ವಾರ ನೀವು ಶುಭ ಫಲಗಳನ್ನು ಪಡೆಯಲು ಸಾಧ್ಯವಿದ್ದಷ್ಟು ಓಂ ನಮಃ ಶಿವಾಯ ಜಪವನ್ನು ಮಾಡಿಕೊಂಡು ಬಂದಲ್ಲಿ ಶುಭ ಫಲಗಳನ್ನು ಹೊಂದಲಿದ್ದೀರಿ. ಅದಲ್ಲದೆ ಅದರೊಂದಿಗೆ ಗಣಪತಿಯ ಪ್ರಾರ್ಥನೆ ಮಾಡಿದಲ್ಲಿ ನಿಮ್ಮ ವಿಘ್ನಗಳು ಈ ವಾರ ಪರಿಹಾರವಾಗಲಿದೆ. ಇನ್ನು ತುಲಾರಾಶಿಯವರಿಗೆ ಈ ವಾರ ಒಂದು ಮಿಶ್ರ ಫಲಗಳು ಪ್ರಾಪ್ತಿಯಾಗತಕ್ಕಂಥ ವಾರ. ವಾರದ ಆರಂಭದಲ್ಲಿ ಕೆಲವು ಆರೋಗ್ಯ ಸಂಬಂಧಿತ ಸಮಸ್ಯೆಯಿಂದಾಗಿ ನಿಮ್ಮ ಕೆಲಸ ಕಾರ್ಯಗಳು ಕುಂಠಿತವಾಗಬಹುದು ಮತ್ತು ಕೆಲಸದ ಮೇಲೆಯೂ ಅದು ಪರಿಣಾಮ ಬೀರಲಿದೆ. ಅವಧಿಯಲ್ಲಿ ಕಾಲೋಚಿತ ರೋಗಗಳು ಹೆಚ್ಚಿನ ಜಾಗರೂಕತೆಯನ್ನು ಮಾಡಿಕೊಳ್ಳಬೇಕು. ಈ ಸಮಯದಲ್ಲಿ ನಿಮ್ಮ ಆಹಾರ ಮತ್ತು ಪಾನೀಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ಮಾಡಿಕೊಳ್ಳಿ. ಈ ಸಮಯದಲ್ಲಿ ನಿಮ್ಮ ಸಮಸ್ಯೆಗಳಿಗೆ ಹೆದರುವ ಬದಲು ಅವುಗಳಿಗೆ ಪರಿಹಾರವನ್ನು ಕಂಡುಹಿಡಿಯಲು ನೀವು ಎಲ್ಲ ಪ್ರಯತ್ನಗಳನ್ನು ಮಾಡಿಕೊಳ್ಳುವುದು ಉತ್ತಮ. ಈ ವಾರ ನೀವು ಭವಿಷ್ಯದಲ್ಲಿ ದೊಡ್ಡ ಸಮಸ್ಯೆಗಳು ಮತ್ತು ನಷ್ಟಗಳನ್ನು ಎದುರಿಸಬೇಕಾಗಬಹುದು. ನೀವು ಈ ವಾರ ಆದಷ್ಟು ಎಚ್ಚರಿಕೆಯನ್ನು ಮಾಡಿಕೊಳ್ಳಬೇಕು. ಅಧ್ಯಯನ ಮಾಡುತ್ತಿರುವ ವಿದ್ಯಾರ್ಥಿಗಳು ಅಧ್ಯಯನದಿಂದ ಮನಸ್ಸನ್ನು ಕಳೆದುಕೊಳ್ಳಬಹುದು. ಅಪೇಕ್ಷಿತ ಯಶಸ್ಸನ್ನು ಸಾಧಿಸಲು ಈ ವಾರ ನೀವು ಕಠಿಣ ಪರಿಶ್ರಮವು ಕೊನೆಯ ಆಯ್ಕೆಯಾಗಲಿದೆ. ಉದ್ಯಮಿಗಳು ಪ್ರತಿಸ್ಪರ್ಧಿಗಳಿಂದ ಸವಾಲುಗಳನ್ನು ಎದುರಿಸಬೇಕಾಗಬಹುದು. ಮಾರುಕಟ್ಟೆಯಲ್ಲಿನ ನಿಮ್ಮ ಆರ್ಥಿಕ ಸಮಸ್ಯೆಯು ನಿಮಗೆ ದೊಡ್ಡ ತೊಂದರೆಯನ್ನು ಉಂಟು ಮಾಡಲಿದೆ. ಉದ್ಯೋಗಿಗಳು ಕೆಲಸದ ಸ್ಥಳದಲ್ಲಿ ಹಿರಿಯರು ಮತ್ತು ಕಿರಿಯರೊಂದಿಗೆ ಉತ್ತಮ ಸಂಬಂಧವನ್ನು ಕಾಪಾಡಿಕೊಳ್ಳಬೇಕು. ನಿಮ್ಮ ಪ್ರೇಮ ಸಂಬಂಧವನ್ನು ಆದಷ್ಟು ಕಾಪಾಡಿಕೊಳ್ಳಲು ನೀವು ಪ್ರಯತ್ನಿಸಿಕೊಳ್ಳುವುದು ಉತ್ತಮ. ಈ ವಾರ ನೀವು ಹೆಚ್ಚಿನ ಅವಸರವನ್ನು ತಪ್ಪಿಸಿಕೊಳ್ಳಿ. ಚಿಂತನಾಶೀಲವಾಗಿ ಮುಂದುವರಿದಲ್ಲಿ ಒಳ್ಳೆಯ ಯೋಗಗಳು ನಿಮ್ಮ ಪಾಲಿಗೆ ಪ್ರಾಪ್ತಿಯಾಗಲಿದೆ. ಸಂಗಾತಿಯೊಂದಿಗೆ ಆದಷ್ಟು ಅನ್ಯೋನ್ಯತೆಯನ್ನು ಕಾಪಾಡಿಕೊಳ್ಳಿ. ಇನ್ನು ಈ ವಾರದ ತುಲಾರಾಶಿಯವರ ಒಂದು ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಹಿಂದೆ ಯಾವುದೇ ಉದ್ಯೋಗ ಕ್ಷೇತ್ರದಲ್ಲಿ ನಡೆದಂತಹ ಒಂದು ಮನಸ್ತಾಪಗಳು, ಕಿರಿಕಿರಿಗಳಿದ್ದಂತಲ್ಲಿ ಈ ವಾರ ನಿಮಗೆದು ಪುನಃ ಪರಿವರ್ತನೆಯಾಗಬಹುದು ಮತ್ತು ಪರಿವರ್ತಿತವಾಗಬಹುದು. ಸ್ವಲ್ಪ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ವ್ಯಾಪಾರದ ವಿಚಾರದಲ್ಲಿ ದೊಡ್ಡ ಜಾಗರೂಕತೆ ಇರಲಿ. ಹಣದ ವಿಚಾರದಲ್ಲಿ ಮೋಸವನ್ನು ಹೊಂದುವಂಥ ಒಂದು ಸಾಧ್ಯತೆ ಇದೆ.
ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಅನಾರೋಗ್ಯಗಳು ನಿಮ್ಮನ್ನು ಬಾಧಿಸಿದರೂ ಅನಾರೋಗ್ಯ ನಿವಾರಣೆಯಾಗಲಿದೆ. ದೇವರ ಸ್ಮರಣೆಯೊಂದಿಗೆ ಮಾಡಿಕೊಳ್ಳಿ. ಇನ್ನು ದಾಂಪತ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ಯೋನ್ಯತೆ ಇರಲಿ ಮತ್ತು ಪತ್ನಿಯೊಂದಿಗೆ ಆದಷ್ಟು ಅನ್ಯೋನ್ಯತೆಯನ್ನು ಕಾಪಾಡಿಕೊಳ್ಳುವುದು ಉತ್ತಮ. ಇನ್ನು ಸ್ತ್ರೀಯರ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಲಾರಾಶಿಯ ಸ್ತ್ರೀಯರಿಗೆ ಈ ವಾರ ಒಳ್ಳೆಯ ಯೋಗಗಳು ಕೂಡಿ ಬರಲಿದೆ. ನೀವು ಎನಿಸಿದಂಥ ಕಾರ್ಯದಲ್ಲಿ ಸ್ತ್ರೀಯರಿಗೆ ಜಯ ಉಂಟಾಗುವಂಥ ದಿನ. ಮಕ್ಕಳಿಗೆ ವಿದ್ಯೆಯಲ್ಲಿ ಸ್ವಲ್ಪ ಹಿನ್ನಡೆಯಾದರೂ ಹೆಚ್ಚಿನ ಶ್ರಮಪಟ್ಟಲ್ಲಿ ನೀವು ಒಳ್ಳೆಯ ಯಶಸ್ಸನ್ನು ಹೊಂದುವಂಥ ವಾರ. ಕೃಷಿಕರಿಗಂತೂ ಈ ವಾರ ನಿಮಗೆ ಅದೃಷ್ಟದ ವಾರ. ಕೃಷಿಯಲ್ಲಿ ಬೆಳೆದಂಥ ಬೆಳೆಗಳಿಂದ ಲಾಭವನ್ನು ಹೊಂದುವಂಥ ವಾರ. ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆ ಇರಲಿ. ಪ್ರಯಾಣದಲ್ಲಿ ಶುಭ ಪ್ರಾಪ್ತಿಯಾಗತಕ್ಕಂಥ ವಾರ. ರಾಜಕೀಯದ ವ್ಯಕ್ತಿಗಳಿಗೆ ಮನಸ್ಸಿಗೆ ಗೊಂದಲಗಳ ಒಂದು ರಾಜಕೀಯ ಕ್ಷೇತ್ರದಲ್ಲಿ ದೊಡ್ಡ ಹಿನ್ನಡೆಯಾಗತಕ್ಕಂಥ ವಾರ. ತುಲಾರಾಶಿಯ ಪ್ರೇಮಿಗಳು ಮನಸ್ಸಿನಲ್ಲಿ ಏನೋ ಒಂದು ಗೊಂದಲದಿಂದಾಗಿ ಪ್ರೇಮಿಗಳ ಮಧ್ಯೆ ಸ್ವಲ್ಪ ಮನಸ್ತಾಪಗಳು ಬರಬಹುದು. ಆದಷ್ಟು ಉತ್ತಮ ಒಂದು ಅನ್ಯೋನ್ಯತೆಯನ್ನು ಕಾಪಾಡಿಕೊಳ್ಳುವುದು ಉತ್ತಮ. ವಿವಾಹಕ್ಕೆ ಸಂಬಂಧಪಟ್ಟಂತೆ ಯೋಗಗಳು ಕೂಡಿ ಬರತಕ್ಕಂಥ ವಾರ. ಕ್ರೀಡೆಗೆ ಸಂಬಂಧಪಟ್ಟಂತೆ ಯೋಗ ಫಲಗಳು ನಿಮ್ಮ ಪಾಲಿಗೆ ಪ್ರಾಪ್ತಿಯಾಗಲಿದೆ. ಕ್ರೀಡೆಯಲ್ಲಿ ಜಾಗರೂಕತೆಯನ್ನು ಮಾಡಿಕೊಂಡು ಮುಂದುವರಿಯುವುದು ಉತ್ತಮ. ಇನ್ನು ತುಲಾರಾಶಿಯವರ ಈ ವಾರದ ನಿಮ್ಮ ಅದೃಷ್ಟದ ಬಣ್ಣ ಕಿತ್ತಳೆ ಬಣ್ಣ. ತುಲಾರಾಶಿಯವರ ಅದೃಷ್ಟದ ಸಂಖ್ಯೆ 1. ಇನ್ನು ತುಲಾರಾಶಿಯವರಿಗೆ ಈ ವಾರ ಬರತಕ್ಕಂಥ ಎಲ್ಲ ಗ್ರಹಚಾರಗಳು, ತೊಂದರೆಗಳು, ತಾಪತ್ರಯಗಳಿಂದ ದೂರವಾಗಲು ನೀವು ಸಾಧ್ಯವಿದ್ದಷ್ಟು ಬೆಲ್ಲ ಮತ್ತು ಬೆಳ್ತಿಗೆ ಅಕ್ಕಿಯನ್ನು ದಾನ ಮಾಡಿಕೊಳ್ಳುವುದು ಉತ್ತಮ. ಮತ್ತು ಮನಸ್ಸಿನಲ್ಲಿ ಎನಿಸಿದಂಥ ನಿಮ್ಮ ಸಕಲ ಕಾರ್ಯಗಳ ಸಿದ್ಧಿಗಾಗಿ ಈ ವಾರ ನೀವು ಆದಷ್ಟು ನಾಗದೇವರ ಆರಾಧನೆ, ಸುಬ್ರಹ್ಮಣ್ಯನ ಪ್ರಾರ್ಥನೆಯನ್ನು ಮಾಡಿಕೊಂಡು ಬಂದು ಓಂ ನಮೋ ನಾರಾಯಣಾಯ ಎಂಬ ಮಂತ್ರವನ್ನು ಸಾಧ್ಯವಿದ್ದಷ್ಟು ಜಪ ಮಾಡಿಕೊಂಡು ಬನ್ನಿ. ನಿಮ್ಮ ಇಷ್ಟಾರ್ಥಗಳು ನೆರವೇರಲಿದೆ. ವೃಶ್ಚಿಕ ರಾಶಿಯವರಿಗೆ ಈ ವಾರ ಒಂದು ಮಿಶ್ರ ಫಲ ಪ್ರಾಪ್ತಿಯಾಗತಕ್ಕಂಥ ವಾರ. ಒಂದು ನಿರ್ದಿಷ್ಟ ಕಾರ್ಯವನ್ನು ಪೂರ್ಣಗೊಳಿಸುವಲ್ಲಿ ಈ ವಾರ ನೀವು ಆರ್ಥಿಕ ತೊಂದರೆಗಳನ್ನು ಎದುರಿಸಬೇಕಾಗಿ ಬರಲಿದೆ. ವಾರದ ಒಂದು ಮಧ್ಯದಲ್ಲಿ ಇದ್ದಕ್ಕಿದ್ದಂತೆ ಎಲ್ಲಿಂದಲೋ ಒಂದು ಹಣವನ್ನು ನೀವು ಪಡೆಯಬಹುದು. ನಿಮ್ಮ ಸಮಸ್ಯೆಗಳನ್ನು ಸುಲಭವಾಗಿ ಈ ವಾರ ನೀವು ಪರಿಹರಿಸಿಕೊಳ್ಳಲಿದ್ದೀರಿ. ಆದರೂ ಈ ವಾರ ನೀವು ನಿಮ್ಮ ಹಣವನ್ನು ಬಹಳ ಬುದ್ಧಿವಂತಿಕೆಯಿಂದ ಖರ್ಚು ಮಾಡಿಕೊಳ್ಳುವುದು ಉತ್ತಮ. ವಾರದ ಒಂದು ಮಧ್ಯದಲ್ಲಿ ನ್ಯಾಯಾಲಯ ಅಥವಾ ಸರ್ಕಾರಕ್ಕೆ ಸಂಬಂಧಿಸಿದ ಯಾವುದೇ ವಿಷಯದ ಬಗ್ಗೆ ನೀವು ಸಾಕಷ್ಟು ಓಡಾಡಬೇಕಾಗಿ ಬರಲಿದೆ. ಈ ಅವಧಿಯಲ್ಲಿ ಪ್ರಭಾವಿ ವ್ಯಕ್ತಿಯನ್ನು ಭೇಟಿಯಾಗುವುದು ಭವಿಷ್ಯದಲ್ಲಿ ನಿಮಗೆ ಲಾಭದಾಯಕವಾಗಲಿದೆ. ಮತ್ತು ಒಂದು ದೊಡ್ಡ ಒಂದು ಯೋಜನೆಗೆ ನೀವು ಕಾರಣರಾಗಲಿದ್ದೀರಿ. ಕೆಲಸದಲ್ಲಿ ಯೋಜಿತ ರೀತಿಯಲ್ಲಿ ಕೆಲಸ ಮಾಡುವುದು ಪ್ರಯೋಜನಕಾರಿಯಾಗಿ ಬರಲಿದೆ. ನಿಮ್ಮ ವ್ಯವಹಾರವನ್ನು ವಿಸ್ತರಿಸಲು ಈ ವಾರ ನೀವು ಯೋಚಿಸಿಕೊಳ್ಳುವುದು ಉತ್ತಮ. ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ವಿಸ್ತರಿಸಲು ನೀವು ಪ್ರಯತ್ನಿಸಿಕೊಳ್ಳಿ. ಪ್ರೇಮ ಸಂಬಂಧಗಳಲ್ಲಿ ಈ ವಾರ ಕಹಿ ಸಿಹಿ ವಿವಾದಗಳು ಇರಲಿದೆ. ನಿಮ್ಮ ಸಂಗಾತಿಯೊಂದಿಗೆ ಒಳ್ಳೆಯ ಸಮಯವನ್ನು ಕಳೆಯಲು ನಿಮಗೆ ಅವಕಾಶ ಕೂಡಿ ಬರಲಿದೆ. ಆ ಅವಕಾಶವನ್ನು ನೀವು ಸದುಪಯೋಗ ಮಾಡಿಕೊಳ್ಳುವುದು ಉತ್ತಮ. ವೈವಾಹಿಕ ಜೀವನವು ಈ ವಾರ ನಿಮಗೆ ಸಂತೋಷದಿಂದ ಕೂಡಿರುವಂಥ ಒಂದು ಯೋಗವು ನಿಮಗೆ ಪ್ರಾಪ್ತಿಯಾಗಲಿದೆ. ಇನ್ನು ಈ ವೃಶ್ಚಿಕ ರಾಶಿಯವರಿಗೆ ನಿಮಗೆ ಈ ವಾರ ನೀವು ಮುಖ್ಯವಾಗಿ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಯಾರೊಂದಿಗಾದರೂ ವ್ಯಾಪಾರ ಮಾಡುವಂಥ ಸಂದರ್ಭದಲ್ಲಿ ಹಣದ ವಿಚಾರದಲ್ಲಿ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಮುಂದಿನ ವ್ಯಕ್ತಿಗಳು ನಿಮಗೆ ಮೋಸ ಮಾಡುವಂತಹ ಒಂದು ಸಾಧ್ಯತೆ ಇದೆ. ಈ ವಾರ ನೀವು ಮೋಸ ಹೋಗುವಂಥ ಸಾಧ್ಯತೆಯೂ ಇದೆ. ಮತ್ತು ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಸಣ್ಣ ಪುಟ್ಟ ಅಡೆತಡೆಗಳು ಬಂದು ನಿವಾರಣೆಯಾಗುವಂಥ ವಾರ. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸಣ್ಣ ಪುಟ್ಟ ಅನಾರೋಗ್ಯಗಳು ನಿಮ್ಮನ್ನು ಸ್ವಲ್ಪ ಮಟ್ಟಿಗೆ ಕಾಡಲಿದೆ. ಆರೋಗ್ಯದಲ್ಲಿ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಹಾಗೆ ವಿದ್ಯೆಗೆ ಸಂಬಂಧಪಟ್ಟಂತೆ ಮಕ್ಕಳು ವಿದ್ಯೆಯಲ್ಲಿ ಹೆಚ್ಚಿನ ಸಮಯವನ್ನು ವಿದ್ಯೆಗಾಗಿ ತೊಡಗಿಸಿಕೊಳ್ಳಿ. ಈ ವಾರ ನೀವು ಸ್ವಲ್ಪ ವಿದ್ಯಾ ವಿಚಾರದಲ್ಲಿ ಸ್ವಲ್ಪ ಆಲಸ್ಯದಿಂದ ನಿಮ್ಮ ಮನಸ್ಸು ಕೂಡಿರಲಿದೆ. ದೇವರ ಸ್ಮರಣೆಯನ್ನು ಮಾಡಿಕೊಳ್ಳಿ. ಇನ್ನು ಕೃಷಿಗೆ ಸಂಬಂಧಪಟ್ಟಂತೆ ವೃಶ್ಚಿಕ ರಾಶಿಯವರಿಗೆ ಈ ವಾರ ಕೃಷಿಯಲ್ಲಿ ಒಳ್ಳೆಯ ಯೋಗಗಳು ಕೂಡಿ ಬರತಕ್ಕಂಥ ವಾರ. ಈ ವಾರ ಕೃಷಿಯಲ್ಲಿ ಬೆಳೆದಂಥ ಬೆಳೆಗಳಿಂದ ಲಾಭವನ್ನು ಹೊಂದಲಿದ್ದೀರಿ. ಹಣಕಾಸಿಗೆ ಸಂಬಂಧಪಟ್ಟಂತೆ ಹಣಕಾಸಿನ ಒಂದು ವ್ಯವಹಾರ ಸಣ್ಣ ಮಟ್ಟಿನ ಇಲ್ಲಿಯಾದರೂ ನಿಮಗೆ ಸಮಾಧಾನವನ್ನು ತಂದುಕೊಡಲಿದೆ. ಪ್ರಯಾಣದಲ್ಲಿ ದೊಡ್ಡ ಯಾವುದೇ ವಿಪತ್ತುಗಳಿಲ್ಲದಿರತಕ್ಕಂಥ ವಾರ. ರಾಜಕೀಯದ ವ್ಯಕ್ತಿಗಳಿಗೆ ಯೋಗ ಭಾಗ್ಯಗಳು ಕೂಡಿ ಬರಲಿದೆ. ವೃಶ್ಚಿಕ ರಾಶಿಯವರ ರಾಜಕೀಯದ ಒಂದು ಜೀವನ ಈ ವಾರ ನಿಮಗೆ ಮನಸ್ಸಿಗೆ ಒಂದು ಹಿತ ತಂದುಕೊಡಲಿದೆ. ಪ್ರೇಮಿಗಳಿಗೆ ಈ ವಾರ ಹಿತ ದೊರಕುವಂಥ ದಿನ. ಪ್ರೇಮಿಗಳು ಸುಖ ಒಂದು ಜೀವನವನ್ನು ಈ ವಾರ ನೀವು ಅನುಭವಿಸಲಿದ್ದೀರಿ. ಮತ್ತು ವೃಶ್ಚಿಕ ರಾಶಿಯವರ ವಿವಾಹದ ಯೋಗಗಳು ಕೂಡಿ ಬರತಕ್ಕಂಥ ಒಂದು ಸಾಧ್ಯತೆಗಳು ಈ ವಾರ ಹೆಚ್ಚಾಗಿರಲಿದೆ. ಕ್ರೀಡೆಗೆ ಸಂಬಂಧಪಟ್ಟಂತೆ ಈ ವಾರ
ವೃಶ್ಚಿಕ ರಾಶಿಯವರು ಕ್ರೀಡೆಯಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗೆ ಒಳಗಾಗಲಿದ್ದೀರಿ. ನಿಮ್ಮ ಕ್ರೀಡಾ ವಿಚಾರ ನಿಮಗೆ ಸ್ವಲ್ಪ ಮನಸ್ಸಿಗೆ ದುಃಖವನ್ನು ತಂದುಕೊಡಲಿದೆ. ಕ್ರೀಡಾ ವಿಚಾರದಲ್ಲಿ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಇನ್ನು ವೃಶ್ಚಿಕ ರಾಶಿಯವರ ಈ ವಾರದ ನಿಮ್ಮ ಒಂದು ಶುಭ ಸಂಖ್ಯೆ 5 ಮತ್ತು ಈ ವಾರದ ನಿಮ್ಮ ಅದೃಷ್ಟದ ಬಣ್ಣ ಚಿನ್ನದ ಬಣ್ಣ. ಇನ್ನು ಈ ವಾರ ವೃಶ್ಚಿಕ ರಾಶಿಯವರಿಗೆ ಬರತಕ್ಕಂಥ ಯಾವುದೇ ಗ್ರಹಚಾರಗಳು, ಆಪತ್ತುಗಳು, ತಾಪತ್ರಯಗಳು, ತೊಂದರೆಗಳು, ಸಮಸ್ತ ರೀತಿಯಾದಂಥ ದುರಿತಗಳ ನಿವಾರಣೆಗಾಗಿ ಈ ವಾರ ನೀವು ಹಾಲನ್ನು ದಾನ ಮಾಡಿಕೊಳ್ಳಿ. ಹಾಲನ್ನು ಸಾಧ್ಯವಿದ್ದಷ್ಟು ಈ ವಾರ ನೀವು ದಾನ ಮಾಡಿಕೊಳ್ಳಿ. ಮತ್ತು ಸರ್ವ ಗ್ರಹಚಾರಗಳ ಒಂದು ಎಲ್ಲ ಪರಿಹಾರವಾಗಲು ಮುಖ್ಯವಾಗಿ ಕಲ್ಲು ಉಪ್ಪನ್ನು ಸಹಿತ ದಾನ ಮಾಡಿಕೊಳ್ಳುವುದು ಉತ್ತಮ. ಇನ್ನು ವೃಶ್ಚಿಕ ರಾಶಿಯವರ ಈ ವಾರ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗಲು ಹಾಗೂ ನೆನೆಸಿದಂಥ ಎಲ್ಲ ಕಾರ್ಯಗಳು ನಿರ್ವಿಘ್ನವಾಗಿ ಆಗಲು ವೃಶ್ಚಿಕ ರಾಶಿಯವರು ಈ ವಾರ ಸಾಧ್ಯವಿದ್ದಷ್ಟು ಮುಖ್ಯವಾಗಿ ಶಿವದೇವರ ಆರಾಧನೆ ಮತ್ತು ದುರ್ಗೆಯ ಪ್ರಾರ್ಥನೆ, ದುರ್ಗೆಯ ದೇವಿಯ ಪ್ರೀತ್ಯರ್ಥವಾಗಿ ಲಲಿತಾ ಸಹಸ್ರನಾಮಾರ್ಚನೆ, ಇಲ್ಲದ್ರೆ ಸಪ್ತಶತಿ ಪಾರಾಯಣ, ಇಲ್ಲದ್ರೆ ದೇವಿಗೆ ಕುಂಕುಮಾರ್ಚನೆ, ಪುಷ್ಪ ಪೂಜೆ, ಅರ್ಚನೆಗಳನ್ನು ದೇವಿಗೆ ಮಾಡಿಸಿಕೊಂಡಲ್ಲಿ ಮತ್ತು ದೇವಾಲಯಗಳ ದರ್ಶನವನ್ನು ಮಾಡಿಕೊಳ್ಳುವುದರಿಂದಲೂ ಶುಭ ಫಲಗಳು ವೃಶ್ಚಿಕ ರಾಶಿಯವರಿಗೆ ಈ ವಾರ ಪ್ರಾಪ್ತಿಯಾಗಲಿದೆ. ಇನ್ನು ಧನುಸು ರಾಶಿಯವರಿಗೆ ಈ ವಾರ ಕೆಲವು ಜೀವನಕ್ಕೆ ಸಂಬಂಧಿಸಿದ ಕೆಲವು ತೊಂದರೆಗಳು ಈ ವಾರ ಪರಿಹಾರವಾಗಲಿದೆ. ಈ ವಾರದ ಒಂದು ಆರಂಭದಲ್ಲಿ ದೀರ್ಘಕಾಲದಿಂದ ಬಾಕಿ ಉಳಿದಿರುವಂಥ ಕೆಲಸವನ್ನು ಸ್ನೇಹಿತರ ಸಹಾಯದಿಂದ ಈ ವಾರ ನೀವು ಪೂರ್ಣಗೊಳಿಸಿಕೊಳ್ಳಲಿದ್ದೀರಿ. ವಾರದ ಒಂದು ಆರಂಭದಲ್ಲಿ ಮಕ್ಕಳಿಗೆ ಸಂಬಂಧಿಸಿದ ಕೆಲವು ಒಳ್ಳೆಯ ಸುದ್ದಿ ನಿಮಗೆ ಮತ್ತು ನಿಮ್ಮ ಕುಟುಂಬದವರ ಸಂತೋಷಕ್ಕೆ ದೊಡ್ಡ ಕಾರಣವಾಗಲಿದೆ. ಈ ವಾರ ಧನುಸು ರಾಶಿಯವರ ಒಂದು ಮಧ್ಯದಲ್ಲಿ ವೃತ್ತಿ ಜೀವನ ಹಾಗೂ ವ್ಯವಹಾರ ಮತ್ತು ವೈಯಕ್ತಿಕ ಕೆಲಸಕ್ಕೆ ಸಂಬಂಧಿಸಿದಂತೆ ನೀವು ದೂರ ಅಥವಾ ಅಲ್ಪ ದೂರ ಪ್ರಯಾಣಿಸಬೇಕಾಗಿ ಬರಲಿದೆ. ಪ್ರಯಾಣವು ಈ ವಾರ ನಿಮಗೆ ಸಂಬಂಧಗಳಿಗೆ ಆಹ್ಲಾದಕರ ಮತ್ತು ಶುಭಕರವೆಂದು ನೀವು ಅದನ್ನು ಅನುಭವಿಸಲಿದ್ದೀರಿ. ಈ ಸಮಯದಲ್ಲಿ ನೀವು ಮನೆಯ ಅಲಂಕಾರ ಅಥವಾ ದುರಸ್ತಿಗಾಗಿ ನಿಮ್ಮ ಜೇಬಿನಿಂದ ಹೆಚ್ಚಿನ ಹಣವನ್ನು ಖರ್ಚು ಮಾಡಬೇಕಾಗಿ ಬರಲಿದೆ. ನಿಮ್ಮ ಬಜೆಟನ್ನು ಮೀರಿ ನೀವು ಮುಂದೆ ನಡೆಯುವುದು ಬೇಡ. ಸ್ನೇಹಿತರು ಮತ್ತು ಹಿತೈಷಿಗಳ ಸಹಾಯದಿಂದ ನಿಮ್ಮ ಎಲ್ಲ ಕೆಲಸಗಳನ್ನು ಸಮಯಕ್ಕೆ ಮತ್ತು ಸರಿಯಾದ ಒಂದು ರೀತಿಯಲ್ಲಿ ನೀವು ಪೂರ್ಣಗೊಳಿಸಲಿದ್ದೀರಿ. ನೀವು ಇನ್ನೂ ಅವಿವಾಹಿತರವಾಗಿದ್ದರೆ ಧನುಸು ರಾಶಿಯವರಿಗೆ ಒಳ್ಳೆಯ ಯೋಗಗಳು, ವಿವಾಹದ ಒಂದು ಯೋಗಗಳು ಕೂಡಿ ಬರತಕ್ಕಂಥ ವಾರ. ಜನರು ತಮ್ಮ ಜೀವನದಲ್ಲಿ ಈ ದಿನ ನೀವು ವಿಶೇಷ ವ್ಯಕ್ತಿಯ ಒಂದು ಆಗಮನವನ್ನು ನಿರೀಕ್ಷಿಸಬಹುದು. ಈಗಲೇ ನೀವು ಅಸ್ತಿತ್ವದಲ್ಲಿರುವ ನಿಮ್ಮ ಪ್ರೇಮ ಸಂಬಂಧ ಹೆಚ್ಚು ಬಲಗೊಳ್ಳಲಿದೆ. ಈ ವಾರ ನಿಮ್ಮ ಪ್ರೇಮ ಜೀವನ ಸುಖವನ್ನು ತಂದುಕೊಡಲಿದೆ. ವೈವಾಹಿಕ ಜೀವನ ನಿಮಗೆ ಈ ವಾರ ಸಂತೋಷದಿಂದ ಕೂಡಿರುವಂಥ ವಾರ. ಇನ್ನು ಈ ವಾರ ಧನುಸು ರಾಶಿಯವರಿಗೆ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಒಳ್ಳೆಯ ಯೋಗಗಳು ಕೂಡಿ ಬರತಕ್ಕಂಥ ವಾರ. ವಾರದಲ್ಲಿ ಒಂದು ಮಧ್ಯದಲ್ಲಿ ಅಥವಾ ಅಂತ್ಯದಲ್ಲಿ ಉದ್ಯೋಗ ಬದಲಾವಣೆಯಾಗುವಂಥದ್ದು, ಬಡ್ತಿ ದೊರೆಯುವಂಥದ್ದೆಲ್ಲ ಆಗುವಂಥ ಸಾಧ್ಯತೆ ಇದೆ. ಇನ್ನು ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಪಾರದಲ್ಲಿ ಸಣ್ಣ ಪುಟ್ಟ ಯಾರಿಗಾದರೂ ಮನಸ್ತಾಪ, ಕಲಹಗಳು ಬರತಕ್ಕಂಥ ವಾರ. ಸ್ವಲ್ಪ ಎಚ್ಚರಿಕೆಯಿಂದ ವ್ಯಾಪಾರ ವ್ಯವಹಾರಗಳನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ಧನುಸು ರಾಶಿಯವರ ಈ ವಾರದ ನಿಮ್ಮ ಆರೋಗ್ಯ ಸ್ವಲ್ಪ ಚೇತರಿಕೆಯನ್ನು ಕಂಡುಕೊಳ್ಳಲಿದೆ. ಇದ್ದಂಥ ಅನಾರೋಗ್ಯಗಳು ಸಹಿತ ಸ್ವಲ್ಪ ಮಟ್ಟಿಗೆ ನಿವಾರಣೆಯಾಗುವಂಥ ವಾರ. ಇನ್ನು ದಾಂಪತ್ಯಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ದಾಂಪತ್ಯ ಜೀವನ ಸುಖವಾಗಲಿದೆ, ನೆಮ್ಮದಿ ದೊರಕುವಂಥ ದಿನ. ವಿದ್ಯೆಗೆ ಸಂಬಂಧಪಟ್ಟಂತೆ ಮಕ್ಕಳು ವಿದ್ಯೆಯಲ್ಲಿ ತೊಡಗಿಕೊಳ್ಳದೆ ಸಮಯವನ್ನು ಈ ವಾರದಲ್ಲಿ ನೀವು ವ್ಯರ್ಥ ಮಾಡಿಕೊಳ್ಳಲಿದ್ದೀರಿ. ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಇನ್ನು ಮುಖ್ಯವಾಗಿ ಧನುಸು ರಾಶಿಯವರು ಸ್ತ್ರೀಯರಿಗೆ ಸಂಬಂಧಪಟ್ಟಂತೆ ಧನುಸು ರಾಶಿಯ ಸ್ತ್ರೀಯರಿಗೆ ಯೋಗ ಭಾಗ್ಯಗಳು ಕೂಡಿ ಬರಲಿದೆ. ಆದರೂ ನೀವು ಯಾರೊಂದಿಗಾದರೂ ಮನಸ್ತಾಪಕ್ಕೆ ಅಥವಾ ಒಂದು ನಿಂದನೆಗೆ ಒಳಗಾಗಲಿದ್ದೀರಿ. ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿದಲ್ಲಿ ಒಳ್ಳೆಯ ಯೋಗ ಭಾಗ್ಯಗಳನ್ನು ಹೊಂದುವಂಥ ವಾರ. ಇನ್ನು ಕೃಷಿಗೆ ಸಂಬಂಧಪಟ್ಟಂತೆ ಮುಖ್ಯವಾಗಿ ಕೃಷಿಯಲ್ಲಿ ನೀವು ಧನುಸು ರಾಶಿಯವರು ಯಾರೊಂದಿಗಾದರೂ ವ್ಯವಹಾರ ಮಾಡುವಾಗ ತುಂಬ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಕೃಷಿಯಲ್ಲಿ ನಿಮಗೆ ನಷ್ಟ ಉಂಟಾಗುವಂಥ ಸಾಧ್ಯತೆ ಇದೆ. ನಿಮ್ಮ ತಪ್ಪಿನಿಂದಾಗಿ ನೀವೇ ಸಂಕಟ ಪಡುವಂಥ ಪರಿಸ್ಥಿತಿ ಬರಬಹುದು. ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಹಣಕಾಸಿನ ವಿಚಾರದಲ್ಲಿ ಯಾವುದೇ ದೊಡ್ಡ ವಿಪತ್ತುಗಳಿಲ್ಲದೆ ಸಮಾಧಾನದಿಂದ ಮುನ್ನಡೆಯುವುದು ಉತ್ತಮ. ಪ್ರಯಾಣದಲ್ಲಿ ಶುಭಕರ ಒಂದು ಸೂಚನೆಗಳು ನಿಮಗೆ ಪ್ರಾಪ್ತಿಯಾಗಲಿದೆ. ಒಳ್ಳೆಯ ಯೋಗಗಳು ಪ್ರಯಾಣದಿಂದಾಗಿ ಪ್ರಾಪ್ತಿಯಾಗಲಿದೆ. ಈ ವಾರ ಧನುಸು ರಾಶಿಯವರ ಪ್ರೇಮಿಗಳ ಜೀವನ ಸುಖವಾಗಿರಲಿದೆ. ರಾಜಕೀಯದ ವ್ಯಕ್ತಿಗಳಿಗೆ ಸಣ್ಣ ಪುಟ್ಟ ಮನಸ್ತಾಪಗಳು ಬಂದು ಮನಸ್ಸಿಗೆ ಒಂದು ದುಃಖ ಉಂಟಾಗುವಂಥ ವಾರ. ಇನ್ನು ಧನುಸು ರಾಶಿಯವರ ವಿವಾಹಕ್ಕೆ ಸಂಬಂಧಪಟ್ಟಂತೆ ಯೋಗಗಳು ಕೂಡಿ ಬರಲಿದೆ. ಕ್ರೀಡೆಗೆ ಸಂಬಂಧಪಟ್ಟಂತೆ ಸ್ಥಾನಮಾನಗಳು ಪ್ರಾಪ್ತಿಯಾಗಿ
ಕ್ರೀಡೆಯಲ್ಲಿ ದೊಡ್ಡ ಸಾಧನೆಯನ್ನು ಮಾಡುವಂಥ ವಾರ. ಇನ್ನು ಧನುಸ್ಸು ರಾಶಿಯವರ ಈ ವಾರದ ನಿಮ್ಮ ಒಂದು ಶುಭ ಸಂಖ್ಯೆ 5, ಶುಭ ಬಣ್ಣ ಬಿಳಿಯ ಬಣ್ಣ. ಇನ್ನು ಧನುಸ್ಸು ರಾಶಿಯವರ ಈ ವಾರದ ನಿಮ್ಮ ಎಲ್ಲ ಗ್ರಹಚಾರಗಳು, ತೊಂದರೆಗಳು, ತಾಪತ್ರಯಗಳು, ವಿಘ್ನಾಢ್ಯ ಆತಂಕಗಳ ಪರಿಹಾರಕ್ಕಾಗಿ ನೀವು ಕಪ್ಪು ಉದ್ದನ್ನು 1 ಕಾಲು kg ಯಾರಿಗಾದರೂ ದಾನ ಮಾಡಿಕೊಳ್ಳಿ, ಹಾಗೂ ದಾನ ಧರ್ಮಾದಿಗಳನ್ನು ಮಾಡಿಕೊಳ್ಳಿ, ಮತ್ತು ಗೋವಿಗೆ ಆಹಾರವನ್ನು ನೀಡುವುದು ಉತ್ತಮ. ಮತ್ತು ಮನಸ್ಸಿನ ಎನಿಸಿದಂಥ ಕಾರ್ಯಗಳ ಒಂದು ಸಿದ್ಧಿಗಾಗಿ ಈ ವಾರ ಸಾಧ್ಯವಿದ್ದಷ್ಟು ನಾಗದೇವರ ಆರಾಧನೆ ಮತ್ತು ದುರ್ಗೆಯ ಪ್ರಾರ್ಥನೆಯನ್ನು ಮಾಡಿಕೊಂಡು ಬಂದಲ್ಲಿ ಈ ವಾರ ನಿಮಗೆ ಶುಭ ಫಲಗಳನ್ನು ಭಗವಂತ ಕೊಡಲಿದ್ದಾನೆ. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ಈ ವಾರ ಅನುಕೂಲಕರವಾಗಿರಲಿದೆ. ದೀರ್ಘಕಾಲದಿಂದ ಉದ್ಯೋಗವನ್ನು ಹುಡುಕುತ್ತಿದ್ದವರಿಗೆ ಈ ವಾರದ ಒಂದು ಆರಂಭದಲ್ಲಿ ಶುಭ ವಾರ್ತೆಗಳನ್ನು ನೀವು ಕೇಳಲಿದ್ದೀರಿ. ಸ್ನೇಹಿತರ ಸಹಾಯದಿಂದ ವೃತ್ತಿ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಈ ವಾರ ನೀವು ಪರಿಹರಿಸಿಕೊಳ್ಳಲಿದ್ದೀರಿ. ಕೆಲಸದಲ್ಲಿ ಒಳ್ಳೆಯ ಪರಿಸ್ಥಿತಿಗಳು ಮೊದಲಿಗಿಂತ ಉತ್ತಮವಾಗಲಿದೆ. ನೀವು ಹಿರಿಯರಿಂದ ಆಶೀರ್ವಾದ ಮತ್ತು ಕಿರಿಯರಿಂದ ಬೆಂಬಲವನ್ನು ಪಡೆದುಕೊಳ್ಳುವುದು ಉತ್ತಮ. ಕಳೆದು ಹೋದ ಹಣವನ್ನು ಉದ್ಯಮಿಗಳು ಈ ವಾರ ಅನಿರೀಕ್ಷಿತವಾಗಿ ಹಿಂಪಡೆಯುವಂಥ ಒಂದು ಸಾಧ್ಯತೆ ಬಲವಾಗಿದೆ. ಈ ಹಿಂದೆ ನೀವು ಯೋಜನೆಯಲ್ಲಿ ಮಾಡಿದ ಹೂಡಿಕೆಯಿಂದ ನೀವು ಪ್ರಯೋಜನವನ್ನು ಪಡೆಯಲಿದ್ದೀರಿ. ಭೂ ನಿರ್ಮಾಣಕ್ಕೆ ಸಂಬಂಧಿಸಿದ ವಿವಾದದಲ್ಲಿ ತೀರ್ಪು ನಿಮ್ಮ ಪರವಾಗಿ ಬರತಕ್ಕಂಥ ಸಾಧ್ಯತೆ ಇದೆ. ಶುಭ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಯೋಗವನ್ನು ಹೊಂದಲಿದ್ದೀರಿ. ಮತ್ತು ದೇವರ ದರ್ಶನಗಳು, ಯಾತ್ರಾ ಸ್ಥಳಕ್ಕೆ ಪ್ರವಾಸವನ್ನು ಮಾಡುವಂಥ ಯೋಗವು ಈ ವಾರ ನಿಮ್ಮ ಪಾಲಿಗೆ ಪ್ರಾಪ್ತಿಯಾಗತಕ್ಕಂಥ ವಾರ. ಮತ್ತು ಪ್ರೇಮ ಸಂಬಂಧದಲ್ಲಿ ಪರಸ್ಪರ ಅನುಮಾನಿಸುವ ಬದಲು ಸಂಭಾಷಣೆಯ ಮೂಲಕ ನೀವು ಭಿನ್ನಾಭಿಪ್ರಾಯಗಳನ್ನು, ಆತಂಕಗಳನ್ನು ನಿವಾರಿಸಲು ಹೆಚ್ಚಿನ ಪ್ರಯತ್ನವನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ಈ ವಾರ ಗಂಡ ಮತ್ತು ಹೆಂಡತಿಯ ನಡುವೆ ಹೆಚ್ಚುತ್ತಿರುವ ನಿಮ್ಮ ಒಂದು ಭಾವನಾತ್ಮಕ ಸಂಬಂಧದಿಂದಾಗಿ ವೈವಾಹಿಕ ಜೀವನ ಸಂತೋಷವಾಗಲಿದೆ. ಮನಸ್ಸಿಗೆ ಒಂದು ಹಿತ ದೊರಕುವಂತಹ ಒಂದು ವಾರವಾಗಲಿದೆ. ಇನ್ನು ಮಕರ ರಾಶಿಯವರ ಈ ವಾರದ ನಿಮ್ಮ ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗ ಒಳ್ಳೆಯ ಯೋಗಗಳನ್ನು ತಂದುಕೊಡಲಿದೆ. ಒಳ್ಳೆಯ ಉದ್ಯೋಗ ಪ್ರಾಪ್ತಿಯಾಗುವಂಥ ಸಾಧ್ಯತೆ ಇದೆ. ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಪಾರದಲ್ಲಿ ಒಳ್ಳೆಯ ಲಾಭಗಳು ಪ್ರಾಪ್ತಿಯಾಗತಕ್ಕಂಥ ವಾರ. ಮನಸ್ಸಿಗೆ ಒಂದು ಹಿತ ದೊರಕುವಂಥ ವಾರ. ಅಲ್ಲದೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಹಿಂದೆ ಇದ್ದಂಥ ಅನಾರೋಗ್ಯಗಳು ಸ್ವಲ್ಪ ಮಟ್ಟಿಗೆ ನಿವಾರಣೆಯಾಗಿ ಒಳ್ಳೆಯ ಒಂದು ಆರೋಗ್ಯ ನೀವು ಪಡೆದುಕೊಳ್ಳಲಿದ್ದೀರಿ. ಇನ್ನು ದಾಂಪತ್ಯದ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಸ್ಪರ ಅನ್ಯೋನ್ಯತೆಯನ್ನು ಕಾಪಾಡಿಕೊಂಡು ಸುಖ ಜೀವನ ಮಾಡುವಂಥ ಯೋಗ ನಿಮ್ಮ ದಾಂಪತ್ಯ ಜೀವನದಲ್ಲಿ ಪ್ರಾಪ್ತಿಯಾಗುವಂಥ ವಾರ. ವಿದ್ಯೆಗೆ ಸಂಬಂಧಪಟ್ಟಂತೆ ಮಕ್ಕಳು ಈ ವಾರ ವಿದ್ಯೆಯಲ್ಲಿ ಸ್ವಲ್ಪ ಆಲಸ್ಯಭರಿತರಾಗಿರಲಿದ್ದೀರಿ. ನಿಮ್ಮ ವಿಶೇಷವಾಗಿ ಮಕರ ರಾಶಿಯ ವಿದ್ಯಾರ್ಥಿಗಳಿಗೆ ನೀವು ತಂದೆ ತಾಯಿಗಳು ಮಕ್ಕಳ ಬಗ್ಗೆ ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಅವರನ್ನು ವಿದ್ಯೆಗೆ ತೊಡಗಿಸಿಕೊಳ್ಳುವಲ್ಲಿ ನೀವು ಶ್ರಮವನ್ನು ವಹಿಸಿ. ವಾರದ ಒಂದು ಯೋಗದಲ್ಲಿ ಮಕರ ರಾಶಿಯವರಿಗೆ ಕೃಷಿಯಲ್ಲಿ ಲಾಭಗಳು ಪ್ರಾಪ್ತಿಯಾಗುವಂಥ ಸಾಧ್ಯತೆ ಅಧಿಕವಾಗಿದೆ. ಬೆಳೆದಂಥ ಬೆಳೆಗಳಿಂದ ಮಕರ ರಾಶಿಯವರಿಗೆ ಕೃಷಿಯಲ್ಲಿ ಲಾಭ ಉಂಟಾಗಲಿದೆ. ಕೆಲವು ಇಷ್ಟಾರ್ಥಗಳು ವ್ಯಾಪಾರದಲ್ಲಿ ಅಥವಾ ಕೃಷಿಯಲ್ಲಿ ಲಾಭ ಪ್ರಾಪ್ತಿಯಾಗತಕ್ಕಂಥ ವಾರ. ಪ್ರಯಾಣಕ್ಕೆ ಸಂಬಂಧಪಟ್ಟಂತೆ ಸಣ್ಣ ಪುಟ್ಟ ವಿಪತ್ತುಗಳು ಪ್ರಯಾಣದಲ್ಲಿ ಬರಬಹುದು. ಅಪಘಾತಗಳಾಗುವಂಥ ಸಾಧ್ಯತೆ ಇದೆ. ಪ್ರಯಾಣದಲ್ಲಿ ಸಂಚಾರ ವಾಹನದಲ್ಲಿ ಚಾಲನೆ ಮಾಡತಕ್ಕಂಥ ಸಂದರ್ಭದಲ್ಲಿ ನಿರ್ಲಕ್ಷ್ಯ ಮಾಡದೆ ಪ್ರಯಾಣ ಮಾಡುವುದು ಉತ್ತಮ. ರಾಜಕೀಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ವಾರ ಮಕರ ರಾಶಿಯವರಿಗೆ ರಾಜಕೀಯದಲ್ಲಿ ಸ್ವಲ್ಪ ಹಿನ್ನಡೆಯಾಗುವಂಥ ವಾರವಾಗಿರಲಿದೆ. ರಾಜಕೀಯ ಕ್ಷೇತ್ರದಲ್ಲಿ ಮಕರ ರಾಶಿಯವರಿಗೆ ಮನಸ್ಸಿಗೆ ಸ್ವಲ್ಪ ಬೇಸರ, ದುಃಖ, ಅಪನಿಂದನೆಗಳು ಬರಲಿದೆ. ರಾಜಕೀಯದ ವ್ಯಕ್ತಿಗಳು ಎಚ್ಚೆತ್ತುಕೊಳ್ಳಿ. ಪ್ರೇಮಿಗಳು ಅನ್ಯೋನ್ಯತೆಯನ್ನು ಕಾಪಾಡಿಕೊಳ್ಳುವಲ್ಲೂ ಸಫಲರಾಗಬೇಕು. ವಿವಾಹಕ್ಕೆ ಸಂಬಂಧಪಟ್ಟಂತೆ ಯೋಗ ಭಾಗ್ಯಗಳು ಕೂಡಿ ಬಂದರೂ ಸಣ್ಣ ಪುಟ್ಟ ಒಂದು ಯಾವುದೋ ಒಂದು ದೋಷ ಗ್ರಹಚಾರದಿಂದಾಗಿ ವಿವಾಹ ವಿಳಂಬವಾಗಬಹುದು. ಕ್ರೀಡೆಗೆ ಸಂಬಂಧಪಟ್ಟಂತೆ ಯೋಗ ಭಾಗ್ಯಗಳು ಕೂಡಿ ಬಂದು ಕ್ರೀಡೆಯಲ್ಲಿ ಸಾಧನೆ ಮಾಡುವಂಥ ಯೋಗವಿದೆ. ಮನಸ್ಸಿನ ಇಷ್ಟಾರ್ಥಗಳು ಸಹಿತ ನೆರವೇರುವಂಥ ವಾರ. ಇನ್ನು ಮಕರ ರಾಶಿಯವರ ಈ ವಾರ ಮುಖ್ಯವಾಗಿ ನಿಮ್ಮ ಒಂದು ಶುಭ ಬಣ್ಣವನ್ನು ನೋಡುವುದಾದರೆ ಈ ವಾರದ ಮಕರ ರಾಶಿಯವರ ಶುಭ ಬಣ್ಣ ನೀಲಿ ಬಣ್ಣ. ಶುಭ ಅದೃಷ್ಟದ ಸಂಖ್ಯೆ 3. ಇನ್ನು ಮಕರ ರಾಶಿಯವರ ಈ ವಾರ ನಿಮಗೆ ಬರತಕ್ಕಂಥ ಎಲ್ಲ ಗ್ರಹಚಾರಗಳು, ತೊಂದರೆಗಳು, ತಾಪತ್ರಯಗಳು, ವಿಘ್ನಾಢ್ಯ ಆತಂಕಗಳ ಪರಿಹಾರಕ್ಕಾಗಿ ತೊಗರಿ ಧಾನ್ಯವನ್ನು ಈ ವಾರ ನೀವು ದಾನ ಮಾಡಿಕೊಳ್ಳುವುದು ಉತ್ತಮ. ಮತ್ತು ನವಗ್ರಹಗಳ ಪೂಜೆಯನ್ನು ತಪ್ಪದೆ ಮಾಡಿಕೊಳ್ಳಿ. ಇನ್ನು ನಿಮ್ಮ ಮನಸ್ಸಿನ ಸರ್ವ ಅಭೀಷ್ಟಗಳ ಸಿದ್ಧಿಗಾಗಿ
ಮುಖ್ಯವಾಗಿ ಅಶ್ವತ್ಥ ಗಿಡಕ್ಕೆ ಪ್ರದಕ್ಷಿಣೆ, ನವಗ್ರಹ ಆರಾಧನೆ ಮತ್ತು ದೇವತಾ ನಿಮ್ಮ ಇಷ್ಟದೇವರು ಕುಲದೇವರ ಆರಾಧನೆಯನ್ನು ಈ ವಾರ ನೀವು ತಪ್ಪದೆ ಮಾಡಿಕೊಳ್ಳುವುದು ಉತ್ತಮ. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ವಾರ ಸೋಮಾರಿತನ ಮತ್ತು ಅಹಂಕಾರವನ್ನು ತಪ್ಪಿಸಿಕೊಳ್ಳುವುದು ಉತ್ತಮ. ಯಾವುದೇ ಕೆಲಸವನ್ನು ನೀವು ನಾಳೆಗೆ ಮುಂದೂಡುವ ಅಭ್ಯಾಸವು ನಿಮಗೆ ದೊಡ್ಡ ಈ ವಾರ ನಷ್ಟವನ್ನು ತಂದೊಡ್ಡಲಿದೆ. ಆದ್ದರಿಂದ ನಿಮ್ಮ ಎಲ್ಲ ಕೆಲಸಗಳನ್ನು ಸಮಯಕ್ಕೆ ಪೂರ್ಣಗೊಳಿಸಲು ನೀವು ಪ್ರಯತ್ನಿಸಿಕೊಳ್ಳುವುದು ಉತ್ತಮ. ಮನೆ ಅಥವಾ ಕೆಲಸದ ಸ್ಥಳವಾಗಿರಲಿ ಅಥವಾ ಜನರನ್ನು ಒಟ್ಟಿಗೆ ಇರಿಸಿಕೊಳ್ಳಿ. ಯಾರನ್ನು ದೂರ ಮಾಡಿಕೊಳ್ಳದೆ ಎಲ್ಲರೊಂದಿಗೂ ಅನ್ಯೋನ್ಯತೆಯನ್ನು ಕಾಪಾಡಿಕೊಳ್ಳುವುದು ಉತ್ತಮ. ಒಟ್ಟಿಗೆ ವ್ಯವಹಾರ ಮಾಡುವ ಜನರು ತಮ್ಮ ವ್ಯವಹಾರವನ್ನು ಇತರರ ಒಂದು ಕೈಯಲ್ಲಿ ಬಿಡುವುದನ್ನು ನೀವು ತಪ್ಪಿಸಿಕೊಳ್ಳುವುದು ಉತ್ತಮ. ವಾರದ ಒಂದು ದ್ವಿತೀಯಾರ್ಧದ ಹೊತ್ತಿಗೆ ಕುಂಭರಾಶಿಯ ನೀವು ಜನರು ಇದ್ದಕ್ಕಿದ್ದಂತೆ ದೊಡ್ಡ ಒಂದು ಜವಾಬ್ದಾರಿಯನ್ನು ಈ ವಾರ ನೀವು ಪಡೆಯಲಿದ್ದೀರಿ. ಇದನ್ನು ಸಾಧಿಸಲು ನೀವು ಹೆಚ್ಚುವರಿ ಪ್ರಯತ್ನ ಮತ್ತು ಕಠಿಣ ಒಂದು ಪರಿಶ್ರಮದ ನಿಮಗೆ ಅಗತ್ಯವಿದೆ. ಪರೀಕ್ಷೆಗಳು ಮತ್ತು ಸ್ಪರ್ಧೆಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೆ, ಕುಂಭರಾಶಿಯವರಿಗೆ ವಾರದ ಒಂದು ಕೊನೆಯಲ್ಲಿ ಕೆಲವು ಒಳ್ಳೆಯ ಸುದ್ದಿಗಳನ್ನು ನೀವು ಪಡೆದುಕೊಳ್ಳಲಿದ್ದೀರಿ. ವಾರದ ಒಂದು ಮಧ್ಯದಲ್ಲಿ ಆರೋಗ್ಯ ಮತ್ತು ಸಂಬಂಧಗಳ ಬಗ್ಗೆ ಕಾಳಜಿಯನ್ನು ಹೆಚ್ಚಾಗಿ ಮಾಡಿಕೊಳ್ಳುವುದು ಉತ್ತಮ. ಈ ವಾರ ನಿಮ್ಮ ಹಿರಿಯ ಕುಟುಂಬ ಸದಸ್ಯರ ಸಲಹೆ ಮತ್ತು ಭಾವನೆಗಳನ್ನು ನಿರ್ಲಕ್ಷಿಸುವುದನ್ನು ತಪ್ಪಿಸಿಕೊಳ್ಳಿ. ಪ್ರೇಮ ಸಂಬಂಧಗಳಲ್ಲಿನ ವಿವಾದಗಳ ಒಂದು ಬದಲು ಸಂಭಾಷಣೆಯ ಮೂಲಕ ತಪ್ಪು ತಿಳುವಳಿಕೆಗಳನ್ನು ತೆಗೆದುಹಾಕುವುದು ಉತ್ತಮ. ನಿಮ್ಮ ವೈವಾಹಿಕ ಜೀವನವನ್ನು ಸಂತೋಷವಾಗಿಡಲು ನೀವು ಸಂಗಾತಿಗೆ ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳುವುದು ಉತ್ತಮ. ಇನ್ನು ಕುಂಭರಾಶಿಯವರ ಈ ವಾರದ ನಿಮ್ಮ ಉದ್ಯೋಗದಲ್ಲಿ, ಒಳ್ಳೆಯ ಒಂದು ಕೆಲಸದ ಸ್ಥಳದಲ್ಲಿ ಎಲ್ಲರೊಂದಿಗೆ ಅನ್ಯೋನ್ಯತೆಯನ್ನು ಕಾಪಾಡಿಕೊಂಡಲ್ಲಿ ಈ ವಾರ ನೀವು ಉದ್ಯೋಗದಲ್ಲಿ ಒಳ್ಳೆಯ ಯೋಗಗಳನ್ನು ಹೊಂದುವಂಥ ಒಂದು ಸಾಧ್ಯತೆ ಇದೆ. ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ವ್ಯಾಪಾರ ಮಾಡತಕ್ಕಂಥವರು ತುಂಬ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಅದರಲ್ಲೂ ಮುಖ್ಯವಾಗಿ ಕಬ್ಬಿಣದ ವ್ಯಾಪಾರ, ಲೋಹಗಳ ವ್ಯಾಪಾರ ಅಥವಾ ಭೂ ವ್ಯವಹಾರ ಮಾಡತಕ್ಕಂಥವರಿಗೆ ಈ ವಾರ ಸ್ವಲ್ಪ ಒಳ್ಳೆಯ ಯೋಗ ಫಲಗಳು ಪ್ರಾಪ್ತಿಯಾಗಲಿದೆ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಂಭರಾಶಿಯವರ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿನ ಏರಿಳಿತಗಳಾಗುವಂಥ ದಿನ. ಹೊಟ್ಟೆಗೆ ಸಂಬಂಧಿಸಿದಂಥ ಯಾವುದಾದರೂ ಅನಾರೋಗ್ಯಗಳು ನಿಮ್ಮನ್ನು ಕಾಡಬಹುದು. ಆರೋಗ್ಯದಲ್ಲಿ ನಿರ್ಲಕ್ಷ್ಯ ಮಾಡದೆ ಸರಿಯಾದ ಸಮಯಕ್ಕೆ ಒಳ್ಳೆಯ ವೈದ್ಯರನ್ನು ಭೇಟಿ ಮಾಡಿಕೊಳ್ಳಿ. ಆರೋಗ್ಯದ ಕಡೆಗೆ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ದಾಂಪತ್ಯದ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ವಾರ ನಿಮ್ಮ ದಾಂಪತ್ಯ ಜೀವನ ನಿಮಗೆ ಒಂದು ಸಂತೋಷವನ್ನು ತಂದುಕೊಡಲಿದೆ. ಆದಷ್ಟು ನೀವು ದಾಂಪತ್ಯವನ್ನು ಅನ್ಯೋನ್ಯತೆಯೊಂದಿಗೆ ಕಳೆಯುವುದು ಉತ್ತಮ. ಇನ್ನು ಮುಖ್ಯವಾಗಿ ಕುಂಭರಾಶಿಯ ಸ್ತ್ರೀಯರಿಗೆ ಈ ವಾರ ಯೋಗ ಫಲಗಳು ಕೂಡಿ ಬಂದು ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಸ್ಥಾನಮಾನಗಳನ್ನು ಹೊಂದುವಂಥ ವಾರ. ನಿಮ್ಮ ಮನಸ್ಸಿನ ಇಷ್ಟಾರ್ಥಗಳು ಸಹಿತ ಒಂದು ನೆರವೇರಲಿದೆ. ಸ್ತ್ರೀಯರಿಗೆ ಯೋಗ ಫಲಗಳು ಕೂಡಿ ಬರತಕ್ಕಂಥ ವಾರ. ವಿದ್ಯೆಗೆ ಸಂಬಂಧಪಟ್ಟಂತೆ ಮಕ್ಕಳು ಸೋಮಾರಿತನದಿಂದ ಆಲಸ್ಯದಿಂದ ಇರುವಂಥ ವಾರ. ಹಿರಿಯರು ಹಾಗೂ ತಂದೆ ತಾಯಿಗಳು ಮಕ್ಕಳ ವಿದ್ಯೆಯ ಬಗ್ಗೆ ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಕೃಷಿಗೆ ಸಂಬಂಧಪಟ್ಟಂತೆ ಕುಂಭರಾಶಿಯ ಕೃಷಿಕರಿಗೆ ಈ ವಾರ ಬೆಳೆದಂಥ ಬೆಳೆಗಳಿಂದಾಗಿ ಸ್ವಲ್ಪ ನಷ್ಟ ಉಂಟಾಗಲಿದೆ. ಸರಿಯಾದ ಸಮಯಕ್ಕೆ ಬೆಳೆದಂಥ ಒಂದು ವಸ್ತುಗಳನ್ನು ಶೇಖರಣೆ ಮಾಡಿಟ್ಟುಕೊಳ್ಳಿ. ಸರಿಯಾಗಿ ಅದರ ಬಗ್ಗೆ ಕಾಳಜಿಯನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಂಭರಾಶಿಯವರಿಗೆ ಹಣದ ವಿಚಾರದಲ್ಲಿ ಯಾವುದಾದ್ರೂ ಸಣ್ಣ ಪುಟ್ಟ ಒಂದು ಸಮಸ್ಯೆಗಳು ಬಂದು ಹಣದಲ್ಲಿ ಮನಸ್ತಾಪಗಳು ಬರಬಹುದು. ಹಣದ ವಿಚಾರದಲ್ಲಿ ವ್ಯವಹಾರ ಮಾಡುವಾಗ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಪ್ರಯಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ವಾರ ಪ್ರಯಾಣದಲ್ಲಿ ಸಣ್ಣ ಪುಟ್ಟ ಒಂದು ಸಮಸ್ಯೆಗಳು ನಿಮಗೆ ಕೂಡಿ ಬರಲಿದೆ. ಸಣ್ಣ ಪುಟ್ಟ ಅಪಘಾತಗಳಾಗಬಹುದು. ನಿಮ್ಮ ವಾಹನಗಳು ಕೆಟ್ಟು ಹೋಗಬಹುದು. ಪ್ರಯಾಣದಲ್ಲಿ ಜಾಗರೂಕತೆಯನ್ನು ತಂದುಕೊಳ್ಳುವುದು ಉತ್ತಮ. ಮತ್ತು ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ಯೋಗ ಭಾಗ್ಯಗಳು ಕೂಡಿ ಬರಲಿದೆ. ಮನಸ್ಸಿಗೆ ಒಂದು ಹಿತ ದೊರಕುವಂತಹ ಒಂದು ವಾರವಾಗಿರಲಿದೆ. ಇನ್ನು ಕುಂಭರಾಶಿಯವರ ಈ ವಾರದ ನಿಮ್ಮ ಒಂದು ಅದೃಷ್ಟದ ಬಣ್ಣ ಕಪ್ಪು ಬಣ್ಣ. ಅದೃಷ್ಟದ ಸಂಖ್ಯೆ 8. ಇನ್ನು ಕುಂಭರಾಶಿಯವರಿಗೆ ಈ ವಾರ ನಿಮಗೆ ಬರತಕ್ಕಂಥ ಗ್ರಹಚಾರಗಳ ಪರಿಹಾರಕ್ಕಾಗಿ, ಸಮಸ್ತ ದುರಿತಗಳ ಪರಿಹಾರಕ್ಕಾಗಿ ಕುಂಭರಾಶಿಯವರು ಈ ವಾರ ಯಾರಿಗಾದರೂ ಬಾಳೆಹಣ್ಣು ಹಾಗೂ ಹಣ್ಣು ತರಕಾರಿಗಳನ್ನು ದಾನ ಮಾಡಿಕೊಳ್ಳಿ. ಮತ್ತು ಮನಸ್ಸಿನ ಸರ್ವ ಅಭೀಷ್ಟಗಳ ಒಂದು ಸಿದ್ಧಿಗಾಗಿ ಈ ವಾರ ನವಗ್ರಹಗಳ ಆರಾಧನೆ ಮತ್ತು ಪೂಜೆ, ಜಪ ಹಾಗೂ ಶಿವದೇವರ ಆರಾಧನೆಯನ್ನು ಮಾಡಿಕೊಳ್ಳುವುದರಿಂದ ಶುಭ ಫಲಗಳು ಭಗವಂತ
ಪ್ರಾಪ್ತಿ ಮಾಡಿಕೊಡಲಿದ್ದಾನೆ. ಮೀನರಾಶಿ, ಮೀನ ರಾಶಿಯವರಿಗೆ ಈ ವಾರ ಜನರು ತಮ್ಮ ಯೋಜಿತ ಕಾರ್ಯಗಳನ್ನು ಸಮಯಕ್ಕೆ ಪೂರ್ಣಗೊಳಿಸಲು ಹೆಚ್ಚು ಈ ವಾರ ನೀವು ಶ್ರಮಿಸಬೇಕಾಗಲಿದೆ ಮತ್ತು ಓಡಾಟಗಳನ್ನು ಮಾಡಬೇಕಾಗಲಿದೆ. ಒಟ್ಟಾರೆಯಾಗಿ ನಿಮ್ಮ ಸಮಯ ಮತ್ತು ಶಕ್ತಿ ಎರಡನ್ನೂ ಸರಿಯಾಗಿ ನಿರ್ವಹಿಸದಿದ್ದರೆ ಈ ವಾರ ನೀವು ನಿರೀಕ್ಷಿತ ಯಶಸ್ಸನ್ನು ಪಡೆಯುವುದಿಲ್ಲ. ತುಂಬ ಕಷ್ಟಕರವಾಗಬಹುದು. ಬಡ್ತಿಗಾಗಿ ನಿಮ್ಮ ಕಾಯುವಿಕೆ ಕೊನೆಗೊಳ್ಳಲಿದೆ. ನೀವು ಉದ್ಯೋಗವನ್ನು ಬದಲಾಯಿಸುವ ಬಗ್ಗೆ ಯೋಚಿಸುತ್ತಿದ್ದರೆ ಈ ವಾರ ನೀವು ಎಲ್ಲಿಂದಲೋ ದೊಡ್ಡ ಕೊಡುಗೆಯನ್ನು ಪಡೆಯುವಂಥ ಒಂದು ಯೋಗವಿದೆ. ವಾರದ ಒಂದು ಮಧ್ಯದಲ್ಲಿ ಉದ್ಯೋಗಿಗಳಿಗೆ ಹೆಚ್ಚುವರಿ ಆದಾಯದ ಮೂಲಗಳು ಬರಲಿದೆ. ಆದರೂ ಆದಾಯದ ಜೊತೆಗೆ ವೆಚ್ಚವೂ ಹೆಚ್ಚಾಗಲಿದೆ. ಜಾಗರೂಕತೆ ಮಾಡಿಕೊಂಡು ಬ್ಯಾಲೆನ್ಸ್ ಮಾಡಿದಲ್ಲಿ ನಿಮಗೆ ಒಳ್ಳೆಯ ರೀತಿಯಾದಂಥ ಯೋಗ ಭಾಗ್ಯಗಳು ಕೂಡಿ ಬರಲಿದೆ. ಮೀನರಾಶಿಯವರು ರಿಯಲ್ ಎಸ್ಟೇಟ್ ಖರೀದಿ ಮತ್ತು ಮಾರಾಟದಲ್ಲಿ ಅವಸರ ಮಾಡುವುದನ್ನು ತಪ್ಪಿಸಿಕೊಳ್ಳುವುದು ಉತ್ತಮ. ಮೀನರಾಶಿಯವರು ಕಾಯುವಿಕೆಯನ್ನು ಮಾಡಿದಲ್ಲಿ ರಿಯಲ್ ಎಸ್ಟೇಟ್ ಮತ್ತು ಮಾರಾಟದಲ್ಲಿ ಒಳ್ಳೆಯ ಯೋಗವನ್ನು ಹೊಂದಲಿದ್ದೀರಿ. ಲಾಭವನ್ನು ಪಡೆಯುವಂಥ ಸಾಧ್ಯತೆಯೂ ಜಾಸ್ತಿ ಇದೆ. ಈ ವಾರ ನೀವು ಖಂಡಿತವಾಗಿಯೂ ನಿಮ್ಮ ಹಿತೈಷಿಗಳನ್ನು ಸಂಪರ್ಕಿಸಿಕೊಳ್ಳುವುದು ಉತ್ತಮ. ವಾರದ ಒಂದು ಮಧ್ಯದಲ್ಲಿ ನಿಮ್ಮ ಕುಟುಂಬದವರೊಂದಿಗೆ ಸಂತೋಷದ ಕ್ಷಣವನ್ನು ಕಳೆಯಲು ನಿಮಗೆ ಒಳ್ಳೆಯ ಅವಕಾಶಗಳು ಕೂಡಿ ಬರಲಿದೆ. ಪ್ರೇಮ ಸಂಬಂಧಗಳ ವಿಷಯದಲ್ಲಿ ಈ ವಾರ ನಿಮಗೆ ತುಂಬ ಅನುಕೂಲಕರವಾಗಿರಲಿದೆ. ಪ್ರೇಮ ಸಂಬಂಧ ತುಂಬ ಗಟ್ಟಿಯಾಗಲಿದೆ. ನಿಮ್ಮ ಸಂಗಾತಿಯಿಂದ ಆಶ್ಚರ್ಯಕರ ಉಡುಗೊರೆಯನ್ನು ಪಡೆಯುವಂಥ ಸಾಧ್ಯತೆ ಇದೆ. ನಿಮ್ಮ ದಾಂಪತ್ಯ ಜೀವನ ಸುಖವನ್ನು ಹೊಂದುವಂಥ ವಾರ. ನೀವು ಸಂತೋಷದಿಂದ ಇರುವಂಥ ವಾರ. ನಿಮ್ಮ ಆರೋಗ್ಯ ಈ ವಾರ ಸುಧಾರಿಸಿಕೊಳ್ಳಲಿದೆ. ಇನ್ನು ಮೀನರಾಶಿಯವರು ಈ ವಾರ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಒಳ್ಳೆಯ ಯೋಗ ಭಾಗ್ಯಗಳನ್ನು ಹೊಂದಲಿದ್ದೀರಿ. ಉದ್ಯೋಗದಲ್ಲಿ ಸ್ಥಾನಮಾನಗಳು ದೊರಕುವಂಥ ದಿನ. ಒಳ್ಳೆಯ ಉದ್ಯೋಗಗಳು ಸಹಿತ ಪ್ರಾಪ್ತಿಯಾಗುವಂಥ ವಾರ. ಮೀನರಾಶಿಯವರ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ನೀವು ಚಿನ್ನದ ವ್ಯಾಪಾರಿಗಳಾಗಿದ್ದಲ್ಲಿ ಅಧಿಕ ಲಾಭವನ್ನು ಹೊಂದಲಿದ್ದೀರಿ. ಚಿನ್ನದ ವ್ಯಾಪಾರದಲ್ಲಿ ಅಧಿಕ ಲಾಭ ಉಂಟಾಗುವಂಥ ವಾರ. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಸುಧಾರಿಸಿಕೊಳ್ಳಲಿದೆ. ಹಿಂದೆ ಇದ್ದಂಥ ಅನಾರೋಗ್ಯಗಳು ಈ ವಾರ ನಿಮಗೆ ಸ್ವಲ್ಪ ನಿವಾರಣೆಯಾಗಿ ಆರೋಗ್ಯ ಒಂದು ಸಮಾಧಾನ ಸ್ಥಿತಿಗೆ ಬರಲಿದೆ. ದಾಂಪತ್ಯದ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೀನರಾಶಿಯವರ ದಾಂಪತ್ಯ ಈ ವಾರ ಒಂದು ಸುಖಕರವಾಗಿರಲಿದೆ. ಗಂಡ ಹೆಂಡತಿಯ ಅನ್ಯೋನ್ಯತೆ ಪ್ರೀತಿ ವಿಶ್ವಾಸದಿಂದ ಇರುವಂಥ ಒಂದು ವಾರ. ಮತ್ತು ಮೀನರಾಶಿಯವರ ಸ್ತ್ರೀಯರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ತ್ರೀಯರಿಗೆ ಸಮಾಜದಲ್ಲಿ ಸ್ಥಾನಮಾನಗಳು ದೊರಕುವಂಥ ದಿನ ವಾರ. ಹಾಗೂ ಮೀನರಾಶಿಯವರ ಈ ವಾರ ಸ್ತ್ರೀಯರಿಗೆ ಒಳ್ಳೆಯ ಲಾಭದಾಯಕವಾಗಿರಲಿದೆ. ಸ್ಥಾನಮಾನಗಳು ದೊರಕಲಿದೆ. ಉದ್ಯೋಗ ವ್ಯಾಪಾರಗಳಲ್ಲೂ ಸ್ತ್ರೀಯರಿಗೆ ಮೇಲುಗೈ ಸಾಧಿಸುವಂಥ ಒಂದು ಯೋಗವಿದೆ. ವಿದ್ಯಾಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮಕ್ಕಳು ವಿದ್ಯೆಯಲ್ಲಿ ಹೆಚ್ಚಿನ ಸಮಯವನ್ನು ತೊಡಗಿಸಿಕೊಳ್ಳಬೇಕು. ಸಮಯವನ್ನು ಒಂದು ವ್ಯರ್ಥ ಮಾಡುವಂಥ ವಾರ. ಮಕ್ಕಳ ಬಗ್ಗೆ ಪೋಷಕರು ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಇನ್ನು ಮೀನರಾಶಿಯವರ ಕೃಷಿಗೆ ಸಂಬಂಧಪಟ್ಟಂತೆ ಕೃಷಿಕರು ಈ ವಾರ ಒಳ್ಳೆಯ ಒಂದು ಸ್ಥಾನಗಳನ್ನು ಹೊಂದಲಿದ್ದೀರಿ. ನಿಮಗೆ ಕೃಷಿಯಲ್ಲಿ ಒಳ್ಳೆಯ ಯೋಗಗಳು ಕೂಡಿ ಬರಲಿದೆ. ಬೆಳೆದಂಥ ಬೆಳೆಗಳಿಂದ ಲಾಭಗಳು ಪ್ರಾಪ್ತಿಯಾಗಲಿದೆ. ಮನಸ್ಸಿಗೂ ಒಂದು ಹಿತ ದೊರಕುವಂಥ ವಾರ. ಇನ್ನು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ದೊಡ್ಡ ವಿಪತ್ತುಗಳಿಲ್ಲದೆ ಮೀನರಾಶಿಯವರ ಹಣಕಾಸಿನ ವ್ಯವಹಾರ ಒಳ್ಳೆಯ ರೀತಿಯಲ್ಲಿ ನೆರವೇರುವಂಥ ವಾರ. ಪ್ರಯಾಣದಲ್ಲಿ ಯಾವುದೇ ದೊಡ್ಡ ವಿಪತ್ತುಗಳಿಲ್ಲದೆ ಇರಲಿದೆ. ಪ್ರಯಾಣ ಸುಖವನ್ನು ತಂದುಕೊಡಲಿದೆ. ಮನಸ್ಸಿಗೂ ಹಿತ ದೊರಕುವಂಥ ವಾರ. ರಾಜಕೀಯದ ವ್ಯಕ್ತಿಗಳಿಗೆ ಈ ವಾರ ಯೋಗ ಭಾಗ್ಯಗಳು ತಂದುಕೊಡುವಂಥ ವಾರ. ಸ್ಥಾನಮಾನಗಳು ದೊರಕುವಂಥ ವಾರ. ಇಷ್ಟಾರ್ಥಗಳು ಸಿದ್ಧಿಯಾಗುವಂಥ ವಾರ. ಇನ್ನು ಪ್ರೇಮಿಗಳಾಗಿದ್ದಲ್ಲಿ ನೀವು ಪ್ರೇಮಿಗಳು ಅನ್ಯೋನ್ಯತೆಯನ್ನು ಕಾಪಾಡಿಕೊಳ್ಳುವಲ್ಲಿ ಸ್ವಲ್ಪ ಮಟ್ಟಿಗೆ ವಿಫಲವಾದರೂ ಒಂದು ಅನ್ಯೋನ್ಯತೆ ಇರಲಿದೆ. ಆದಷ್ಟು ನೀವು ಜಾಗರೂಕತೆ, ಅನ್ಯೋನ್ಯತೆ, ಪ್ರೀತಿ ವಿಶ್ವಾಸವನ್ನು ಕಾಪಾಡಿಕೊಳ್ಳಿ. ವಿವಾಹಕ್ಕೆ ಸಂಬಂಧಪಟ್ಟಂತೆ ಯೋಗ ಭಾಗ್ಯಗಳು ಕೂಡಿಬರತಕ್ಕಂಥ ಸಾಧ್ಯತೆ ಇದೆ. ಸ್ತ್ರೀಯರಿಗೆ ವಿವಾಹ ಯೋಗಗಳು ಕೂಡಿಬರುವಂಥ ವಾರ. ಪುರುಷರಿಗೆ ಸಣ್ಣ ಪುಟ್ಟ ವಿಪತ್ತುಗಳು ಬರಬಹುದು. ವಿವಾಹದ ವಿಚಾರದಲ್ಲಿ ಜಾಗರೂಕತೆಯಿಂದ ಇರಿ. ಕ್ರೀಡೆಗೆ ಸಂಬಂಧಪಟ್ಟಂತೆ ಸ್ಥಾನಮಾನಗಳು ಪ್ರಾಪ್ತಿಯಾಗಿ ಕ್ರೀಡೆಯಲ್ಲಿ ಯೋಗ ಭಾಗ್ಯಗಳು ಕೂಡಿಬರತಕ್ಕಂಥ ವಾರ. ಇನ್ನು ಮೀನರಾಶಿಯವರ ಈ ವಾರದ ನಿಮ್ಮ ಒಂದು ಅದೃಷ್ಟದ ಸಂಖ್ಯೆ 6, ಅದೃಷ್ಟದ ಬಣ್ಣ ಹಳದಿ ಬಣ್ಣ. ಇನ್ನು ಮೀನರಾಶಿಯವರ ಈ ವಾರದ ಎಲ್ಲ ದುರಿತಗಳು ಪರಿಹಾರವಾಗಲು, ಕಷ್ಟಗಳು, ತೊಂದರೆಗಳು ಪರಿಹಾರವಾಗಲು ಈ ವಾರ ನೀವು ಕಪ್ಪು ಎಳ್ಳನ್ನು ಯಾರಿಗಾದರೂ ದಾನ ಮಾಡಿಕೊಳ್ಳಿ. ಸಾಧ್ಯವಿದ್ದಷ್ಟು ಗೋವಿಗೆ ಆಹಾರವನ್ನು ನೀಡಿ ಹಾಗೂ ದೇವರ ಸ್ಮರಣೆಯನ್ನು ಮಾಡಿಕೊಳ್ಳಿ. ಮತ್ತು ಈ ವಾರ ನಿಮ್ಮ ಸರ್ವ ಅಭೀಷ್ಟಗಳು
ನಿಮ್ಮ ಮನಸ್ಸಿನ ಒಂದು ಸಂಕಲ್ಪಗಳ ಇಷ್ಟಾರ್ಥಗಳ ಸಿದ್ಧಿಗಾಗಿ ಈ ವಾರ ನೀವು ಸಾಧ್ಯವಿದ್ದಷ್ಟು ಸಪ್ತಶತಿ ಪಾರಾಯಣವನ್ನು ಮಾಡಿಸಿಕೊಳ್ಳಿ ಮತ್ತು ಶಿವದೇವರ ಆರಾಧನೆಯನ್ನು ರುದ್ರಾಭಿಷೇಕಗಳನ್ನು ಮಾಡಿಸಿಕೊಳ್ಳುವುದರಿಂದಲೂ ಶುಭ ಫಲಗಳನ್ನು ಹೊಂದಬಹುದು. ಸ್ನೇಹಿತರೆ, ಇವಿಷ್ಟು 12 ರಾಶಿಗಳ ಏಪ್ರಿಲ್ 28ರಿಂದ ಮೇ 4ರವರೆಗಿನ ವಾರದ ಒಂದು ಫಲವನ್ನು ನೋಡಿದೆವು. ಭಗವಂತ ನಮ್ಮ ಚಾನಲ್ನ ಎಲ್ಲ ಸಬ್ಸ್ಕ್ರೈಬರ್ಗಳಿಗೆ ಒಳ್ಳೆಯ ಆರೋಗ್ಯ, ಐಶ್ವರ್ಯ, ನೆಮ್ಮದಿ, ಉದ್ಯೋಗ, ವ್ಯಾಪಾರ, ವ್ಯವಹಾರಗಳಲ್ಲಿ ಅಭಿವೃದ್ಧಿ, ಸರ್ವ ಅಭೀಷ್ಟಗಳನ್ನೆಲ್ಲ ಭಗವಂತ ಅನುಗ್ರಹಿಸಲಿ ಎಂದು ಸ್ಮರಣೆಯನ್ನು ಮಾಡುತ್ತಾ, ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ವಿಡಿಯೋವನ್ನು ಆಪ್ತರಿಗೆ, ಸ್ನೇಹಿತ ಮಿತ್ರರಿಗೆ, ಬಂಧುವರ್ಗದವರಿಗೆ ಶೇರ್ ಮಾಡಿ. ಸನ್ಮಂಗಲತೆಯನ್ನು ಭಗವಂತ ನಿಮಗೆ ಅನುಗ್ರಹಿಸಲಿ ಎಂದು ಸ್ಮರಣೆಯನ್ನು ಮಾಡುತ್ತಾ ವಿಡಿಯೋವನ್ನು ಮುಕ್ತಾಯ ಮಾಡುತ್ತಿದ್ದೇನೆ. ಮುಂದಿನ ವಿಡಿಯೋಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.